ಓಂ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭಕ್ತಿರಾಘವ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಗೌರಸೇವಾಯಾಂ ಸದಾ ನಿವೇದಿತಾರ್ಥೋ ವರ್ಣಾಶ್ರಮ ವಿಚಾರಣೆ. ಹರೇ ಕೃಷ್ಣ ಎಲ್ರಿಗೂ. ಇವತ್ತಿನ ಭಗವದ್ಗೀತೆ ಕ್ಲಾಸಿಗೆ ಸ್ವಾಗತ. 7ನೇ ಅಧ್ಯಾಯದ 9ನೇ ಶ್ಲೋಕ. ಈ ಕೆಲವು ಶ್ಲೋಕಗಳಲ್ಲಿ ಭಗವಂತ ತನ್ನ ಶಕ್ತಿಯನ್ನ ಈ ಭೂಮಿಯಲ್ಲಿ ಯಾವ ಯಾವ ರೀತಿಯಲ್ಲಿ ನಾವು ಕಾಣಬಹುದು ಭಗವಂತನ ಶಕ್ತಿಯನ್ನ ಅಂತ ಹೇಳಿ ಭಗವಂತ ಅರ್ಜುನನಿಗೆ ವಿವರಿಸ್ತಾರೆ. ಶ್ಲೋಕ ನೋಡೋಣ. 9ನೇ ಶ್ಲೋಕ. ಪುಣ್ಯೋಗಂಧ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಪುಣ್ಯೋಗಂಧಃ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಪುಣ್ಯೋ ಗಂಧಃ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಪುಣ್ಯಃ ಮೂಲ, ಗಂಧಃ ಸುವಾಸನೆಯು, ಪೃಥಿವ್ಯಾಂ ಭೂಮಿಯಲ್ಲಿ, ಚ ಕೂಡ, ತೇಜಃ ಶಾಖವು, ಚ ಕೂಡ, ಅಸ್ಮಿ ಆಗಿದ್ದೇನೆ, ವಿಭಾವಸೌ ಅಗ್ನಿಯಲ್ಲಿ, ಜೀವನಂ ಜೀವನವು, ಸರ್ವ ಎಲ್ಲ, ಭೂತೇಷು ಜೀವಿಗಳಲ್ಲಿ, ತಪಃ ತಪಸ್ಸು, ಚ ಕೂಡ, ಅಸ್ಮಿ ಆಗಿದ್ದೇನೆ, ತಪಸ್ವಿಷು ತಪಸ್ವಿಗಳಲ್ಲಿ. ಅರ್ಥ ಏನು ನೋಡೋಣ. ತುಂಬಾ ಸುಲಭ ಅರ್ಥ ಆಗುವಂತ ವಿಷಯ. ಪುಣ್ಯೋಗಂಧಃ ಪೃಥಿವ್ಯಾಂಚ. ಪೃಥ್ವಿ ಅಂತ ಹೇಳಿದ್ರೆ ಭೂಮಿ. ಭೂಮಿಯಲ್ಲಿರುವಂತಹ ಒಂದು, ಭೂಮಿಯನ್ನು ಹೇಗೆ ಅಂತ ನಾವು ಈಗಾಗಲೇ ತಿಳ್ಕೊತಿದ್ದೇವೆ. ಭೂಮಿಯದ್ದು ತನ್ಮಾತ್ರ ಯಾವುದಂದ್ರೆ ಗಂಧ ತನ್ಮಾತ್ರ. ಗಂಧ ಗಂಧ ಅಂದ್ರೆ ಸ್ಮೆಲ್ ಅಥವಾ ವಾಸನೆ, ಸುವಾಸನೆ ಅಂತ ಹೇಳೋದು ಉತ್ತಮ. ಸ್ಮೆಲ್ ಆಕ್ಚುಲಿ ಸುವಾಸನೆ, ದುರ್ವಾಸನೆ ಅಲ್ಲ. ದುರ್ವಾಸನೆ ಅಂತ ಹೇಳುವಂಥದ್ದು ರಿಯಾಕ್ಷನ್ ಇಂದ ಉಂಟಾಗುವಂಥದ್ದು. ಇಲ್ಲಾಂದ್ರೆ ಸೃಷ್ಟಿಯಲ್ಲಿ ಸುವಾಸನೆ. ಇದನ್ನು ಯಾರಾದ್ರೂ ಪ್ರೂವ್ ಮಾಡ್ತಾರೆ? ಪೃಥ್ವಿಯಲ್ಲಿ ಸುವಾಸನೆ ಸೃಷ್ಟಿಯಲ್ಲಿ ಅಂತ ಹೇಳಿ ಯಾರಾದ್ರೂ ಯಾವ್ದನ್ನಾದ್ರೂ ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೀರಾ? ಪೃಥ್ವಿಯ ಸೃಷ್ಟಿಯಲ್ಲಿ ಸುವಾಸನೆ ಅಂತ ಹೇಳೋದಕ್ಕೆ ಈಗ ಇರುವ ಕಾಲ, ಈಗ ಬಂದ ಕಾಲ ಯಾವುದು ಅಂತ ಹೇಳಿದ್ರೆ ನಮಗೆ ಅರ್ಥ ಆಗ್ತದೆ. ಈಗ ಯಾವ ಕಾಲ? ಪ್ರಭುಜಿ ದಂಡವತ್ ಪ್ರಣಾಮ. ದಂಡವತ್ ಪ್ರಣಾಮ. ಮಳೆಗಾಲ. ಮಳೆಗಾಲ. ಪ್ರಭುಜಿ ಪ್ರಭುಜಿ ಅಂದ್ರೆ ಫಸ್ಟ್ ಗೆ ಮಳೆ ಬೀಳುವಾಗ ಭೂಮಿಯಲ್ಲಿ ಒಂದು ಸುವಾಸನೆ ಬರುತ್ತೆ, ಧೂಳಿನ ತರ. ಮಣ್ಣಿನ ವಾಸನೆ ನಿಜವಾಗಿ ಮೊದಲನೇ ಮಳೆ ಬರುವಾಗ, ಸ್ಪೆಸಿಫಿಕಲಿ ಮೊದಲನೇ ಮನೆ, ಮತ್ತೆ ಸಹ ಬರ್ತದೆ. ತುಂಬಾ ಗಂಧದ ಸುವಾಸನೆ. ಗಂಧ ಅಂತ ಹೇಳಿದ್ರೆ ಗಂಧದ್ದಲ್ಲ ಹೆಸರು. ಗಂಧ ಅಂತ ಹೇಳಿದ್ರೆ ವಾಸನೆಗೆ ಅಥವಾ ಸುವಾಸನೆಗೆ ಗಂಧ ಅಂತ ಹೆಸರು. ಇಲ್ಲಿ ಗಂಧ ಅಂದ್ರೆ ಶ್ರೀಗಂಧದ ವಿಚಾರ ಅಲ್ಲ. ಶ್ರೀಗಂಧದ ವಿಚಾರ ಅಲ್ಲ ಇಲ್ಲಿ. ಗಂಧ ಅಂತ ಹೇಳಿದ್ರೆ ಸ್ಮೆಲ್ಲಿಗೆ ಗಂಧ ಅಂತ ಹೇಳ್ತಾ ಇರುವಂತ. ಪೃಥ್ವಿಯ ಗಂಧವನ್ನ ನಾವು ಸುವಾಸನೆ ಅಂತ ಹೇಳೋದು ಯಾಕೆ ಅಂತ ಹೇಳಿದ್ರೆ ನಮ್ಗೆ ಅದು ಎಕ್ಸ್ಪೀರಿಯನ್ಸ್. ಮಳೆಗಾಲದಲ್ಲಿ ಮೊದಲನೇ ಮಳೆ ಬೀಳುವಾಗ ಹೇಗೆ ಮಣ್ಣಿಗೆ ಸ್ಮೆಲ್ ಇದೆ, ಅದೇ ಒಂದು ಎಕ್ಸಾಂಪಲ್. ಆದ ಕಾರಣ ಭಗವಂತನ ಸೃಷ್ಟಿಯಲ್ಲಿ ಏನ್ ಹೇಳುದು, ವಾಸನೆ ಅಂತ ಇಲ್ಲ, ಸುವಾಸನೆ ಯಾವತ್ತು. ಆದ್ರೆ ನಾವು ಭಗವಂತನ ಭಗವಂತನ ರೀತಿಯಲ್ಲಿ ನಾವು ನಡ್ಕೊಳ್ಳುವಾಗ್ಲೇ ವಾಸನೆ ಶುರುವಾಗುವಂಥದ್ದು. ಈಗ ಪ್ರಕೃತಿಯಲ್ಲಿ, ಈಗ ಕಾಡಿಗೆ ಹೋದ್ರೆ ಅಲ್ಲಿ ಆದ್ರೂ ವಾಸನೆ ಆಗ್ಲಿಕ್ಕೆ ಉಂಟ? ಇಲ್ಲ. ಅದೇ ನಾವು ಕಾಡಿಗೆ ಹೋದ್ರೆ ವಾಸನೆ ಶುರು ಆಗ್ತದೆ. ಪ್ಲಾಸ್ಟಿಕ್ ಹಾಕ್ತೇವೆ, ಏನೇನೋ ಮಾಡಿ ಹಾಕ್ತೇವೆ, ಹೌದಲ್ವ? ನೀರಿಗೆ ಹೋದ್ರೆ ನೀರನ್ನು ಹಾಳು ಮಾಡ್ತೇವೆ. ಯಾರು ಹಾಳು ಮಾಡ್ತಾ ಇರುವಂತದ್ದು? ಹಾಳು ಮಾಡ್ತಾ ಇರೋದು ಜೀವರಾಶಿ, ಜೀವಿಗಳು. ಅದರಲ್ಲಿ ಕೂಡ ಮನುಷ್ಯ ಜಾಸ್ತಿ ಮಾಡುವಂಥದ್ದು. ಆ ಗಂಧವನ್ನ ಹಾಳು ಮಾಡ್ತಾ ಇರೋದು ನಾವೇ. ನಾವು ಭಕ್ತರಾಗಿ ಇದನ್ನ ನಾವು ತಗೊಳ್ಳಿಲ್ಲ ಅಂದ್ರೆ ಏನು ಪ್ರಯೋಜನ? ಎಲ್ಲರೂ ಭಕ್ತರಲ್ಲದವರು ಎಷ್ಟೋ ಜನ ಮಾಡ್ತಿರುವಾಗ ನಾವು ಮಾಡ್ಲಿಲ್ಲ ಅಂದ್ರೆ ಏನಾಗ್ತದೆ? ನಮ್ಮ ಮೇಲೆ ಕಮೆಂಟ್ ಆಗ್ತದೆ. ನಮ್ಮ ಮೇಲೆ ಕಮೆಂಟ್ ಆಗುದಂದ್ರೆ ಭಗವಂತನೇ ಕಮೆಂಟ್ ಮಾಡೋದು. ಹಾಗೆ ನಾವೆಷ್ಟು ರೆಸ್ಪಾನ್ಸಿಬಿಲಿಟಿ ಆಗಿರ್ಬೇಕು ನಮಗೆ, ಅಲ್ವಾ? ತುಂಬಾ ಇಂಪಾರ್ಟೆಂಟ್ ವಿಷಯ ಇದು. ಎರಡು ಕೂಡ ಧರ್ಮ.
ಒಂದು ಭಾಗವತ ಧರ್ಮ, ಇನ್ನೊಂದು ವರ್ಣಾಶ್ರಮ ಧರ್ಮ. ನಮ್ಮ ಜೀವನದಲ್ಲಿ ನಮ್ಮ ನಡೆ ನುಡಿ ಚೇಂಜ್ ಆಗ್ಬೇಕು, ತುಂಬಾ ಇಂಪಾರ್ಟೆಂಟ್. ಚ ಚ ತೇಜಶ್ಚಾಸ್ಮಿ ವಿಭಾವಸು. ವಿಭಾವಸು ವಸವು ಅಂದ್ರೆ ಅಗ್ನಿ, ಅಗ್ನಿಯಲ್ಲಿರುವ ತೇಜಸ್ಸು ಅಥವಾ ಅಗ್ನಿ ಅಥವಾ ಶಾಖ ಅದು ಭಗವಂತ. ಆಮೇಲೆ ಎಲ್ಲ ಭೂತಗಳಲ್ಲಿ, ಎಲ್ಲ ಜೀವಿಗಳಲ್ಲಿ ಜೀವನ ಅಥವಾ ಎಲ್ಲ ಜೀವಕ್ಕೆ ಕಾರಣನೇ ಭಗವಂತ. ಅಂದ್ರೆ ಎಲ್ಲ ಜೀವದ ಸೃಷ್ಟಿಯೇ ಭಗವಂತ ಮಾಡಿದ್ದು ಅಂತ ಹೇಳಿ. ತಪಶ್ಚಾಸ್ಮಿ ತಪಸ್ವಿಸು. ಎಲ್ಲ ತಪಸ್ಸು ಮಾಡುವಾಗ ಆ ತಪಸ್ಸು ಮಾಡುವ ಒಂದು ಶಕ್ತಿ ಯಾರು ಕೊಡುವಂಥದ್ದು? ಅದು ಭಗವಂತ ಕೊಡುವಂಥದ್ದು. ಆದ ಕಾರಣ ಮೊನ್ನೆ ನಾವು ಉಪವಾಸ ಮಾಡಿದ್ದು ಯಾರ ಮುಖಾಂತರ? ಕೃಷ್ಣ ಕೊಟ್ಟದ್ದು ಶಕ್ತಿ, ನಾವಲ್ಲ. ನಮಗೆ ಸಿಕ್ಲಿಲ್ಲ ಅಂತ ಹೇಳಿದ್ರೆ ನಮಗೆ ಅದಕ್ಕೆ ಯೋಗ್ಯತೆ ಇಲ್ಲ. ನಂಗೆ ಆಗ್ಲಿ, ನಿಮ್ಗೆ ಆಗ್ಲಿ, ಯಾರಿಗೇ ಆಗ್ಲಿ, ನಾವು ಅದಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳೋಕ್ಕಿಂತ ನಮಗೆ ಆ ಒಂದು ಶಕ್ತಿ ಪಡ್ಕೊಳ್ಳುವ ಭಾಗ್ಯ ಇಲ್ಲ ಅಂತ ಹೇಳಿ ಭಗವಂತರ ಪ್ರೇ ಮಾಡಬೇಕು. ಈ ಜನ್ಮ ಅಲ್ಲ, ನೆಕ್ಸ್ಟ್ ಜನ್ಮ ಅಲ್ಲ, ಯಾವಾಗಾದ್ರೂ ಕೊಡಪ್ಪ ನಿನ್ನ ಸೇವೆ ಮಾಡ್ಲಿಕ್ಕೆ ಅಂತ ಹೇಳಿ. ಅದರಲ್ಲಿ ಬೇಜಾರು ಮಾಡುವಂತ ವಿಚಾರ ಅಲ್ಲ, ಎಲ್ರಿಗೂ ಮಾಡ್ಲಿಕ್ಕೆ ಆಗತ್ತೆ ಅಂತಿಲ್ಲ. ಯಾಕಂದ್ರೆ ನಮ್ಮ ಆರೋಗ್ಯ ವ್ಯತ್ಯಾಸ ಇರ್ತದೆ. ಆ ಆರೋಗ್ಯಕ್ಕೆ ಏನು ಕಾರಣ ವ್ಯತ್ಯಾಸ ಅಂತ ನಮಗೆಲ್ಲ ಗೊತ್ತು. ಹಿಂದಿನ ಜನ್ಮದ್ದಾಗಿರ್ಬೋದು, ಈ ಜನ್ಮದ್ದಾಗಿರ್ಬೋದು. ಹಾಗೆ ಅಂತೇಳಿ ಅದನ್ನ ಬೇಜಾರು ಮಾಡ್ಲಿಕ್ಕೆ ಏನಿಲ್ಲ. ಮುಂದೆ ಅದನ್ನ ಮಾಡದೇ ಇರುವಂತೆ ನಾವು ಪ್ರಯತ್ನ ಪಡುವಂಥದ್ದು. ಕಂಪ್ಯಾರಿಸನ್ ಅಲ್ಲ ಇಲ್ಲಿ. ಬರೀ ಉಪವಾಸ ಮಾಡಿದವರೇ ಗ್ರೇಟ್ ಅಂತ ಹೇಳಲಿಕ್ಕೂ ಆಗುವುದಿಲ್ಲ. ಆದ ಕಾರಣ ಇದೆಲ್ಲ ಕಲೆಕ್ಟಿವ್ ಅಂತ ಹೇಳಿದ್ರೆ ಎಲ್ಲ ಜೊತೆ ಸೇರಿ ಭಗವಂತನ ಸೇವೆಯಲ್ಲಿ ನಾವು ಒಂದಾಗಿ ಎಷ್ಟರ ಮಟ್ಟಿಗೆ ನಾವು ಶ್ರೀಲ ಪ್ರಭುಪಾದರನ್ನ ಸಂತುಷ್ಟಿ ಕೊಡ್ಲಿಕ್ಕೆ ಅವ್ರು ಹೇಳಿದಂತ ವಿಚಾರವನ್ನು ಹಾಗೇ ಪುನಃ ಮರುಸ್ಥಾಪಿಸ್ಲಿಕ್ಕೆ ಯಾರು ಪ್ರಯತ್ನ ಪಡ್ತಾರೆ, ಅದು ತುಂಬಾ ಖುಷಿ ಆಗ್ತದೆ. ಬರೀ ಒಬ್ಬನೇ ಕೂತು ಜಪ ಮಾಡೋದು, ಒಬ್ಬನೇ ಕೂತು ತಪಸ್ಸು ಮಾಡಿ ಭಗವಂತನ ಧಾಮಕ್ಕೆ ಒಬ್ಬನೇ ಹೋಗುವಂತ ಇದಲ್ಲ ನಮ್ದು ಸಂಪ್ರದಾಯ, ಅಲ್ಲ ನಮ್ದು. ಮುಂದೆ ಹೋಗ್ತಾ ಇದ್ದೀನಿ. ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನಾನು ಭೂಮಿಯ ಮೂಲ ಪರಿಮಳ. ಅದಕ್ಕೋಣ ಮೂಲ ಅಂತ ಹೇಳೋ ಪದ ತುಂಬಾ ಇಂಪಾರ್ಟೆಂಟ್. ಮೂಲ ಪರಿಮಳ. ಆ ಮೂಲ ಪರಿಮಳ ಹೇಗೆ ವ್ಯತ್ಯಾಸ ಆಗ್ತದೆ ಅಂತ ನಮಗೆ ಅರ್ಥ ಆಯ್ತು. ನಾವೆಲ್ಲ ಸೇರಿ ಹಾಳು ಮಾಡ್ತಾ ಇದ್ದೇವೆ. ನಾನು ಅಗ್ನಿಯಲ್ಲಿ ತೇಜಸ್ಸು. ಇನ್ನು ಆ ಮೂಲ ಪರಿಮಳ ಸಿಗ್ಬೇಕಿದ್ರೆ ಕಾಡಿಗೆ ಹೋಗ್ಬೇಕು ಅಥವಾ ಅಂತ ಹಳ್ಳಿಗಳಿಗೆ ಹೋಗ್ಬೇಕು. ಹಳ್ಳಿಗಳಲ್ಲಿ ಕೂಡ ಹಾಳು ಮಾಡಿದ್ದಾರೆ. ಯಾವಾಗ ಟ್ರ್ಯಾಕ್ಟರ್ ಬಂತು, ಯಾವಾಗ ಪ್ಲಾಸ್ಟಿಕ್ ಬಂತು, ಯಾವಾಗ ನಾವೇ ಹಾಳು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟೆವು, ಯಾವಾಗ ಹಸುವನ್ನ ಇನ್ಸಾಮಿನೇಷನ್ ಮಾಡ್ಲಿಕ್ಕೆ ಶುರು ಮಾಡಿದೆವು. ಆ ಹಸುವಿನ ಸಗಣಿ, ಯಾವ ಹಸುವಿನ ಸಗಣಿ ನಮಗೆಲ್ಲರಿಗೂ ಗೊತ್ತುಂಟು. ಅದು ವಾಸನೆ ಇರ್ತದೆ, ಸುವಾಸನೆ ಇರುವುದಿಲ್ಲ. ಯಾವ ಹಸು ಅಂತ ನಿಮಗೆಲ್ಲರಿಗೂ ಗೊತ್ತಾಯ್ತು. ನಮ್ಮ ಭಾರತೀಯ ಅಥವಾ ಭಾರತದ ನಾಟಿ ತಳಿ ಅಲ್ಲದಿದ್ರೆ ಬೇರೆ ತಳಿಗಳು ಆರ್ಟಿಫಿಷಿಯಲ್ ಇನ್ಸಾಮಿನೇಷನ್ ಮಾಡಿದ್ದು ಅದರ ಸೆಗಣಿ ಹೇಗಿದೆ ಅಂತ ನಮಗೆಲ್ಲ ಗೊತ್ತು. ಆದ ಕಾರಣ ಈ ಮೂಲ ಪರಿಮಳವನ್ನು ಹಾಳು ಮಾಡಿದ್ದು ನಾವೇ. ನಾನು ಅಗ್ನಿಯಲ್ಲಿ ತೇಜಸ್ಸು, ಭಗವಂತ. ಎಲ್ಲ ಜೀವಿಗಳಲ್ಲಿ ನಾನೇ ಜೀವ, ಎಲ್ಲ ತಪಸ್ವಿಗಳ ತಪಸ್ಸು ನಾನು. ಭಾವಾರ್ಥ. ಪುಣ್ಯ ಓದ್ತಾ ಹೋಗ್ತೀನಿ, ಏನಾದ್ರೂ ಸಂಶಯ ಇದ್ರೆ ನಿಲ್ಸೋಣ. ಪುಣ್ಯ ಎಂದರೆ ಕೊಳೆಯದಿರುವುದು. ಪುಣ್ಯವು ಮೂಲವಾಗಿದೆ. ಐಹಿಕ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವಿಗೂ ಒಂದು ಕಂಪು ಅಥವಾ ಸುವಾಸನೆ ಇರುತ್ತದೆ. ಒಂದು ಹೂವಿನಲ್ಲಿ ಅಥವಾ ಭೂಮಿಯಲ್ಲಿ, ನೀರಿನಲ್ಲಿ, ಅಗ್ನಿಯಲ್ಲಿ, ವಾಯು ಮೊದಲಾದವುಗಳಲ್ಲಿ ಇರುವಂತೆ ನಿರ್ಮಲವಾದ ಸುಗಂಧ ಎಲ್ಲವನ್ನೂ ವ್ಯಾಪಿಸುವ ಮೂಲ ಸುಗಂಧ, ಅದೇ ಕೃಷ್ಣ. ಹಾಗೆಯೇ ಪ್ರತಿಯೊಂದು ವಸ್ತುವಿಗೂ ಒಂದು ಮೂಲ ರುಚಿ ಇರುತ್ತದೆ. ರಸಾಯನಗಳನ್ನು ಬೆರೆಸಿ ಈ ರುಚಿಯನ್ನು ಬದಲಾಯಿಸಬಹುದು. ಹೀಗೆ ಪ್ರತಿಯೊಂದು ಮೂಲ ವಸ್ತುವಿಗೂ ಒಂದು ಸುವಾಸನೆ, ಒಂದು ಕಂಪು, ಒಂದು ರುಚಿ ಇರುತ್ತದೆ. ಇದಕ್ಕೆಲ್ಲ ಸತ್ವಗುಣ ಅಂತ ಹೇಳ್ತಾರೆ. ಈಗ ನಾವು ಅಡಿಗೆ ಮಾಡುವಾಗ ಆ ಮೂಲ ರುಚಿಯನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ರೆ ಅದು ಸಾತ್ವಿಕ ಆಹಾರ, ಜಾಸ್ತಿ ಶ್ರೇಷ್ಠವಾದ ಆಹಾರ. ಅದಕ್ಕೆ ಅಷ್ಟು ಅದೇ ಏನೆಲ್ಲ ಹಾಕಿ ಹಾಳು ಮಾಡ್ತೇವಲ್ಲ, ಆಗ ಸ್ವಲ್ಪ ರಜಗುಣ ತಮಗುಣ ಅದರಲ್ಲಿ ಮಿಶ್ರ ಆಗ್ಲಿಕ್ಕೆ ಶುರು ಆಗ್ತದೆ. ಉದಾಹರಣೆ ಅದೊಂದು. ವಿಭಾವಸವು ಅಂದರೆ ಅಗ್ನಿ. ಅಗ್ನಿ ಇಲ್ಲದೆ ನಾವು ಕಾರ್ಖಾನೆಗಳನ್ನು ನಡೆಸಲಾರೆವು, ಅಡಿಗೆಯನ್ನು ಮಾಡಲಾರೆವು. ಆ ಅಗ್ನಿಯೇ ಕೃಷ್ಣ. ಅಗ್ನಿಯಲ್ಲಿನ ತೇಜಸ್ಸು ಕೃಷ್ಣ. ಈ ಕಾರ್ಖಾನೆಗಳು ಹಿಂದೆ ಕೂಡ ಇತ್ತು. ಆದ್ರೆ ಈಗ ನಡೆಯುವ ಕಾರ್ಖಾನೆ ನಮಗೆಲ್ಲ ಗೊತ್ತು, ಪ್ರಕೃತಿಯನ್ನು ನಾಶ ಮಾಡುವಂತಹ ಕಾರ್ಖಾನೆ. ಹಿಂದಿನ ಕಾರ್ಖಾನೆಗಳು ಯಾವುದೇ ರೀತಿಯಲ್ಲಿ ಪ್ರಕೃತಿಯನ್ನು ನಾಶ ಮಾಡ್ತಿರ್ಲಿಲ್ಲ. ಅಗ್ನಿಯಲ್ಲಿನ ತೇಜಸ್ಸು ಕೃಷ್ಣ. ವೇದ ವೈದ್ಯದ ಪ್ರಕಾರ, ವೇದಿಕ್ ಸೈನ್ಸ್ ಪ್ರಕಾರ, ಅಜೀರ್ಣಕ್ಕೆ ಹೊಟ್ಟೆಯೊಳಗೆ ಶಾಖವು ಕಡಿಮೆಯಾಗುವುದೇ ಕಾರಣ. ಅಗ್ನಿಮಾಂದ್ಯ ಅಂತ ಹೇಳ್ತಾರೆ ಅದಕ್ಕೆ. ಅಗ್ನಿಮಾಂದ್ಯ ಅಂತ ಕೇಳಿರ್ತೀರಿ ನೀವೆಲ್ಲ. ಆದುದರಿಂದ ಜೀರ್ಣಶಕ್ತಿಗೂ ಅಗ್ನಿಯು ಅಗತ್ಯ. ಆ ಅಗ್ನಿಯ ಹೆಸರು ನಮ್ಗೆಲ್ಲ ಗೊತ್ತು. ಆಯುರ್ವೇದದಲ್ಲಿ ಅದನ್ನ ಇನ್ನೂ ಐದು ರೀತಿಯಲ್ಲಿ ವಿಂಗಡಣೆ ಮಾಡಿದ್ದಾರೆ. ಆ ಅಗ್ನಿಯ ಹೆಸರು ವೈಶ್ವಾನರ ಅಂತ ಹೇಳಿ, ಅಲ್ವಾ?
ಭಗವಂತನ ಹೆಸರು. ಕೃಷ್ಣ ಪ್ರಜ್ಞೆಯಲ್ಲಿ ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಪ್ರತಿಯೊಂದು ಕ್ರಿಯಾಶೀಲ ತತ್ವವು, ನೋಡಿ ಇಲ್ಲಿ ಅದ್ಭುತ, ಅದು ಜಡ ಆದ್ರೂ ಕೂಡ ಭಗವಂತ ಸೇರಿದ ಕಾರಣ ಕ್ರಿಯಾಶೀಲ. ಇಲ್ಲಾದ್ರೆ ಅದು ಜಡ ಪ್ರಕೃತಿ. ಭಗವಂತ ಇರುವ ಕಾರಣ ಕ್ರಿಯಾಶೀಲ, ಆದ ಕಾರಣ ಇಲ್ಲಿ ಕ್ರಿಯಾಶೀಲ ತತ್ವ ಅಂತ ಬರೆದಿದ್ದಾರೆ. ಎಲ್ಲ ರಾಸಾಯನಿಕಗಳು ಮತ್ತು ಎಲ್ಲ ಐಹಿಕ ಅಂಶಗಳು ಕೃಷ್ಣನಿಂದ ಆದವು ಎನ್ನುವ ಅರಿವು ನಮಗೆ ಬರುತ್ತದೆ. ಮನುಷ್ಯನ ಆಯುಸ್ಸನ್ನು ನಿರ್ಧರಿಸುವವನು ಕೃಷ್ಣನೇ. ರಾಕೆ ಕೃಷ್ಣ ಮಾರೇಕೆ, ಮಾರೆ ಕೃಷ್ಣ ರಾಕೇಕೆ. ಕೃಷ್ಣ ಮನಸ್ಸು ಮಾಡಿದ್ರೆ ಏನು ಕೂಡ ಆಗುತ್ತೆ ಅಂತ. ಕೃಷ್ಣನ ಕೃಪೆಯಿಂದ ಮನುಷ್ಯನು ತನ್ನ ಆಯಸ್ಸನ್ನು ಹೆಚ್ಚಿಸಿಕೊಳ್ಳಬಹುದು ಅಥವಾ ಕಡಿಮೆ ಮಾಡಿಕೊಳ್ಳಬಹುದು. ಆದುದರಿಂದ ಕೃಷ್ಣ ಪ್ರಜ್ಞೆಯು ಪ್ರತಿಯೊಂದು ರಂಗದಲ್ಲಿಯೂ ಕ್ರಿಯಾಶಾಲಿಯಾಗಿರುತ್ತದೆ. ಈ ಆಯುಸ್ಸಿನ ಬಗ್ಗೆ ಯಾಕೆ ಮಾತಾಡ್ತಿದ್ದಾರೆ ಇಲ್ಲಿ? ಯಾರಾದ್ರೂ ಹೇಳ್ತೀರಾ? ಶ್ಲೋಕದಲ್ಲಿ ಏನಾದರೂ ಇದೆಯಾ ಆಯುಷ್ ರಿಲೇಟೆಡ್? ಇದು ಯಾವ್ದ್ರ ಬಗ್ಗೆ ಚರ್ಚೆ ಶ್ರೀಲ ಪ್ರಭುಪಾದರು ಮಾಡ್ತಿದ್ದಾರೆ? ಇಷ್ಟು ಶ್ಲೋಕದಲ್ಲಿ ಇದಕ್ಕೆ ಹೇಗೆ ರಿಲೇಟ್ ಮಾಡೋದು? ಇಲ್ಲಿ ಪ್ರತಿಯೊಂದು ಕೂಡ ಶ್ಲೋಕಕ್ಕೆ ರಿಲೇಟ್ ಆಗಿ ಅವರು ಶ್ರೀಲ ಪ್ರಭುಪಾದರು ಚರ್ಚೆ ಮಾಡ್ತಿದ್ದಾರೆ ಇಲ್ಲಿ. ನೋಡಿ, ಪುಣ್ಯೋಗಂಧಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ರು, ತೇಜಸ್ ಚಾಸ್ಮಿಗೆ ಎಕ್ಸ್ಪ್ಲೇನ್ ಮಾಡಿದ್ರು, ಜೀವನಂ ಸರ್ವಭೂತೇಶು ಎಕ್ಸ್ಪ್ಲೇನ್ ಮಾಡಿದ್ರು. ಇದು ಜೀವನಂ ಸರ್ವಭೂತೇಶು ಅಂದ್ರೆ ಆಯುಸ್ಸು. ತಪಶ್ಚಾಸ್ಮಿ ತಪಸ್ವಿಸು, ತಪಸ್ಸನ್ನು ಹೆಚ್ಚು ಎಕ್ಸ್ಪ್ಲೇನ್ ಮಾಡಲಿಲ್ಲ ಶ್ರೀಲ ಪ್ರಭುಪಾದರಿದ್ದಾರೆ. ಮುಂದೆ ಹೋಗೋಣ. ಏನಾದ್ರೂ ಪ್ರಶ್ನೆ ಇದೆ? ಇದು ಅರ್ಥ ಆಯ್ತಲ್ಲ? ಪುಣ್ಯ ಎಂದರೆ ಕೊಳೆಯದಿರುವುದು, ಪುಣ್ಯವು ಮೂಲವಾಗಿದೆ ಅಂತ ಹೇಳುವಂಥದ್ದು ಅರ್ಥ ಆಗಿದೆಯಾ? ಪುಣ್ಯ ಮತ್ತು ಪಾಪ, ಪುಣ್ಯದ ಒಪೋಸಿಟೇ ಪಾಪ. ಪಾಪ ಪುಣ್ಯ ನಾವೆಲ್ಲ ಕೇಳಿದ್ದೇವೆ. ಮುಂದೆ ಹೋಗ್ತಿದ್ದೀನಿ. ಅದೇ ರೀತಿಯಲ್ಲಿ ಭಗವಂತ ಈ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ನೋಡೋಣ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ, ತಿಳ್ಕೋ ಪಾರ್ಥ, ಏ ಪಾರ್ಥನೆ ಸನಾತನಂ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ. ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ವಿನಾಮಹಂ. ಅನುವಾದ: ಪಾರ್ಥ, ನಾನು ಎಲ್ಲ ಅಸ್ತಿತ್ವಗಳ ಮೂಲ ಬೀಜ, ಬುದ್ಧಿವಂತರ ಬುದ್ಧಿಶಕ್ತಿ ಮತ್ತು ಎಲ್ಲ ಶಕ್ತಿಶಾಲಿಗಳ ಶಕ್ತಿ ಎಂದು ತಿಳಿದುಕೋ. ಎಂತ ಅದ್ಭುತ! ಎಲ್ಲಿ ನೋಡಿದ್ರು ಕೃಷ್ಣನೇ, ಕೃಷ್ಣ ಇಲ್ಲದ ಜಾಗೇ ಇಲ್ಲ. ತಾವರ ಜಂಗಮದೇಕೆ ತಾರಾಮೂರ್ತಿ ಅಂತ ಹೇಳ್ತಾರೆ ಚೈತನ್ಯ ಮಹಾಪ್ರಭು. ಎಲ್ಲಿ ಸ್ಥಾವರ ಆಗಿರ್ಲಿ ಜಂಗಮ ಆಗಿರ್ಲಿ, ಸ್ಥಾವರ ಆಗಿರ್ಲಿ ಜಂಗಮ, ಎಲ್ಲ ಕಡೆ ನಿನ್ನ ಮೂರ್ತಿಯೇ ನನಗೆ ಕಾಣ್ತದೆ, ನಿನ್ನ ರೂಪವೇ ನನಗೆ ಕಾಣ್ತದೆ ಅಂತ ಹೇಳಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಇದಕ್ಕೆಲ್ಲ ಪ್ರೂಫ್ ಕೊಡ್ತಾ ಇದ್ದಾರೆ ಭಗವಂತ, ಎಲ್ಲೆಲ್ಲಿ ನನ್ನನ್ನು ನೋಡ್ಬೋದು ಅಂತ ಹೇಳಿ. ನಾನು ಎಲ್ಲ ಅಸ್ತಿತ್ವಗಳ ಮೂಲ ಬೀಜ. ಈಗ ರೈತರು ಬೀಜವನ್ನ ಹಾಕುವಾಗ ಏನ್ ಅಲ್ಲಿ ಕೃಷ್ಣ ಕಾನ್ಶಿಯಸ್ನೆಸ್ ನಡೀತದೆ ನೋಡಿ. ರೈತರು ಬೀಜವನ್ನ ನೆಡುವಾಗ ಅಥವಾ ಬೀಜವನ್ನ ಹೊಲದಲ್ಲಿ ಹಾಕುವಾಗ ಎಷ್ಟು ಅದ್ಭುತ! ಕೃಷ್ಣನ ಶಕ್ತಿ ಅಲ್ಲಿ ಬೀಜ. ಈ ಬೀಜ ನನಗೆ ಹೇಗೆ, ನನ್ನ ಜೀವನಕ್ಕೆ ಹೇಗೆ ನಾನು ಅಪ್ಪ ಅಮ್ಮನ ಮುಖಾಂತರ ಬಂದಿದ್ದೇನೆ, ನನಗೂ ಕಾರಣಕರ್ತರು ಯಾರು? ಅವರೆಲ್ಲ ಸೆಕೆಂಡರಿ ಕ್ರಿಯೇಟರ್ಸ್. ರಿಯಲ್ ಕ್ರಿಯೇಟರ್ ಯಾರು? ರಿಯಲ್ ಕ್ರಿಯೇಟರ್ ಭಗವಂತ ಅಂತ ಹೇಳಿ ನಮಗೆ ಕ್ಲಾರಿಟಿ ಸಿಗ್ತದೆ ಇಲ್ಲಿ. ಆಮೇಲೆ ಎಷ್ಟು ಇಂಟೆಲಿಜೆನ್ಸ್ಗಳಿದ್ದಾರೆ, ತುಂಬಾ ಇಂಟೆಲಿಜೆಂಟ್. ಮಟೀರಿಯಲ್ ಆಗಲಿ ಸ್ಪಿರಿಚುವಲ್ ಯಾವುದೇ ಆಗಿರ್ಲಿ, ಆಧ್ಯಾತ್ಮಿಕ ಭೌತಿಕ ಎಲ್ಲ ಬುದ್ಧಿಶಕ್ತಿಗೂ ಮೂಲ ಕಾರಣ ಭಗವಂತ. ಆದ ಕಾರಣ ಯಾರ್ಯಾರು ಬುದ್ಧಿಶಕ್ತಿ ಇರ್ತದೆ ಆಗ ನಮ್ಗೆ ಇಮಿಡಿಯೇಟ್ಲಿ ಅವರ ಬುದ್ಧಿ ಶಕ್ತಿಯ ಹಿಂದೆ ಇರುವಂತಹ ಕೃಷ್ಣ ಕಾಣ್ತಾನ, ಆಗ ನಮಗೆ ಏನಾಗುದಿಲ್ಲ. ಇಲ್ಲಾಂದ್ರೆ ಜನರಲಿ ನನಗಿಂತ ಇನ್ನೊಬ್ಬ ಬುದ್ಧಿವಂತ ಅಂದ್ರೆ ಏನಾಗುತ್ತೆ ನಮ್ಮ ಮನಸ್ಸಲ್ಲಿ? ಅಸೂಯೆ, ಮಾತ್ಸರ್ಯ, ಅಸೂಯೆ ಆಗುತ್ತೆ. ಆ ಅಸೂಯೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಹಿಂದೆ ಇರೋದು ಯಾರು? ಅದ್ರಲ್ಲಿ ಅಸೂಯೆ ಬಂತು ಅಂತ ಹೇಳಿದ್ರೆ ಪುನಃ ಇಲ್ಲೇ ಬರ್ಬೇಕು ನಾವು. ಯಾಕಂದ್ರೆ ಅದು ಸಿಸ್ಟಮ್. ಆ ಕರ್ಮಕ್ಕೋಸ್ಕರ ನಾವ್ ಇಲ್ಲಿ ಬರ್ಬೇಕಾಗುತ್ತೆ. ಎಸ್ ಮಾತಾಜಿ, ಯಾರು ಏನೋ ಹೇಳಿದ್ರು? ಮಿಥ್ಯಾಹಂಕಾರ ಪ್ರಭುಜ. ಮಿಥ್ಯಾಹಂಕಾರ, ಕರೆಕ್ಟ್. ಯಾವ್ದು ಮಿಥ್ಯಾಹಂಕಾರ? ಯಾಕೆ ಅಂತ ಹೇಳಿದ್ರೆ ಅದು ಭಗವಂತನ ಶಕ್ತಿ ಅಂತ ನಮ್ಗೆ ಗೊತ್ತಿಲ್ಲದೆ ಮಾಡುವಂಥದ್ದು. ನೀವು ಹೇಳಿದ್ದು ಕರೆಕ್ಟ್. ಮತ್ತು ಎಲ್ಲ ಶಕ್ತಿಶಾಲಿಗಳ ಶಕ್ತಿ ಎಂದು ತಿಳಿದುಕೋ.
ಇಂಟೆಲಿಜೆನ್ಸ್, ಫಿಸಿಕಲ್ ಸ್ಟ್ರೆಂತ್ ಅಂಡ್ ಮೆಂಟಲ್ ಸ್ಟ್ರೆಂತ್ ಎರಡು ಕೂಡ ಕೃಷ್ಣನೇ ಅಂತ ಇಲ್ಲಿ ಪ್ರೂವ್ ಆಯ್ತು. ರೂಟ್ ಕೂಡ ಭಗವಂತ, ಆಮೇಲೆ ಹುಟ್ಟಿ ಆದ ಮೇಲೆ ಬೆಳೆದಾದ ಮೇಲೆ ಶಕ್ತಿ, ದೇಹ ಶಕ್ತಿ, ಮನಸ್ಸಿನ ಶಕ್ತಿ, ಇದೆರಡು ಕೂಡ ಭಗವಂತ. ಈಗಾಗ್ಲೇ ಹೇಳಿ ಆಗಿದೆ, ಪೌರುಷ ಅಂತ ಹೇಳುವಾಗ ಇದೆಲ್ಲ ಬಂತು, ಪುನಃ ಪುನಃ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಭಗವಂತ. ಅದನ್ನ ಇನ್ನೂ ಏನ್ ಹೇಳ್ತಾರೆ, ಇಷ್ಟು ಹೇಳಿದ್ಮೇಲೆ ಇನ್ನು ಅರ್ಥ ಆಗ್ಲಿಲ್ಲ ಅಂದ್ರೆ ಕಟ್ಟು ಮಾಡಿ ಹೇಳುದು, ಅಂದ್ರೆ ಡಿವೈಡ್ ಮಾಡಿ ಇನ್ನೂ ಎಕ್ಸ್ಪ್ಲೇನ್ ಮಾಡೋದು. ನಾವು ಮಾಡ್ತೇವಲ್ಲ ಮಕ್ಕಳಿಗೆ. ಈಗ ಮಗ್ಗಿ ಪಾಠ, ಕಷ್ಟದ ಮಗ್ಗಿ ಪಾಠ, ಅದಕ್ಕೆ ಸುಲಭ ರೀತಿಯಲ್ಲಿ ಕಟ್ ಮಾಡಿ ಹೇಳುವ ರೀತಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಿಮ್ಗೆ ಅರ್ಥ ಆಗಿರ್ಬೋದು. ಅದನ್ನ ಇನ್ನೂ ಸ್ವಲ್ಪ ಸಣ್ಣದು ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ರೆ ಇನ್ನೂ ಅರ್ಥ ಆಗತ್ತೆ, ಚಿಕ್ಕ ತುಂಡುಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ. ಆ ರೀತಿಯಲ್ಲಿ ಭಗವಂತ ಈಗ ನಮ್ಗೆಲ್ಲರಿಗೂ ಅರ್ಥ ಆಗ್ಲಿಕ್ಕೋಸ್ಕರ ಎಲ್ಲೆಲ್ಲಿ ನಾನಿದ್ದೇನೆ ಅಂತ ಹೇಳಿ ಇನ್ನೂ ವಿಶದಪಡಿಸ್ತಾರೆ. ಭಗವಂತ ಅಷ್ಟೇ ಹೇಳ್ಬೋದಾಗಿತ್ತು, ನಾನು ಎಲ್ಲರಲ್ಲಿ ಪೌರುಷತ್ವ ನಾನು ಅಂತೇಳಿ, ಹಾಗಿದೆಲ್ಲ ಕವರ್ ಆಗತ್ತೆ. ಯಾಕಂದ್ರೆ ಬುದ್ಧಿಶಕ್ತ ಕೂಡ ಪೌರುಷತ್ವ, ಆಮೇಲೆ ಶಕ್ತಿ ಪೌರುಷತ್ವ, ಬೀಜ ಪೌರುಷತ್ವ, ಎಲ್ಲ ನಾನೇ ಅಂತ ಹೇಳ್ಬೋದು. ಭಾವಾರ್ಥ, ಕೃಷ್ಣನು ಎಲ್ಲ ವಸ್ತುಗಳ ಬೀಜ. ಚರಾಚರ ಜೀವಿಗಳು ಹಲವಿವೆ, ಚರ ಅಚರ ಜೀವಿಗಳು ಹಲವು ಇವೆ. ಚರ ಅಂತ ಹೇಳಿದ್ರೆ ಮೂವ್ ಆಗುವಂಥದ್ದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಂಥದ್ದು. ಅಚರ ಅಂತ ಹೇಳುವಂಥದ್ದು ಒಂದೇ ಸ್ಥಾನದಲ್ಲಿ ಇರುವಂಥದ್ದು, ವೃಕ್ಷಾದಿಗಳು. ಪಕ್ಷಿಗಳು, ಪ್ರಾಣಿಗಳು, ಮನುಷ್ಯರು ಮತ್ತು ಇತರ ಅನೇಕ ಪ್ರಾಣಿಗಳು ಚಲಿಸುವ ಜೀವಿಗಳು. ಸಸ್ಯಗಳು ಮತ್ತು ಮರಗಳು ಚಲಿಸಲಾರವು, ನಿಂತಿರುತ್ತವೆ ಅಷ್ಟೇ. ಪ್ರತಿಯೊಂದು ಜೀವಿಯು 84 ಲಕ್ಷ ಜೀವ ವರ್ಗಗಳ ವ್ಯಾಪ್ತಿಯಲ್ಲಿ ಸೇರುತ್ತದೆ. ಇವುಗಳಲ್ಲಿ ಕೆಲವು ಚಲಿಸುತ್ತವೆ, ಕೆಲವು ಚಲಿಸುವುದಿಲ್ಲ. ಆದರೆ ಇವೆಲ್ಲವುಗಳ ಜೀವದ ಬೀಜ ಕೃಷ್ಣ. ವೇದ ಸಾಹಿತ್ಯದಲ್ಲಿ ಹೇಳಿರುವಂತೆ ಬ್ರಹ್ಮನ್ ಅಥವಾ ಪರಮ ಪರಾತ್ಪರ ಸತ್ಯದಿಂದಲೇ ಪ್ರತಿಯೊಂದು ಮೂಡುತ್ತದೆ. ಕೃಷ್ಣನು ಪರಬ್ರಹ್ಮ, ಪರಮಾತ್ಮ. ಬ್ರಹ್ಮನ್ ನಿರಾಕಾರವಾದದ್ದು, ಪರಬ್ರಹ್ಮನು ಸಾಕಾರ. ನಿರಾಕಾರ ಬ್ರಹ್ಮನ ಸಾಕಾರ ರೂಪದಲ್ಲಿ ನೆಲೆಸಿದ್ದಾನೆ, ಹೀಗೆಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಆದ್ದರಿಂದ ಪ್ರಾರಂಭದಲ್ಲಿ ಕೃಷ್ಣನು ಪ್ರತಿಯೊಂದು ವಸ್ತುವಿನ ಮೂಲ. ಅವನು ಬೇರು, ಮರದ ಬೇರು ಇಡೀ ಮರವನ್ನು ಪೋಷಿಸುವಂತೆ ಕೃಷ್ಣನು ಎಲ್ಲ ವಸ್ತುಗಳ ತಾಯಿ ಬೇರಾದದ್ದರಿಂದ, ಕೃಷಿ ಮಾಡಿದವರಿಗೆ ಗೊತ್ತು, ತಾಯಿ ಬೇರು ಏನಾಗಿರ್ತದೆ. ಈಗ ಮರಗೆಣಸು ಯಾರಾದ್ರೂ ನೆಟ್ಟಿದ್ರೆ ಮರಗೆಣಸಿನಲ್ಲಿ ಏನಾಗಿರ್ತದೆ ತಾಯಿ ಬೇರು? ಎಲ್ಲದರಲ್ಲೂ ಸೇಮ್, ಬಟ್ ಮರಗೆಣಸನ್ನು ಜಾಸ್ತಿ ಅರ್ಥ ಮಾಡ್ಕೊಳ್ಬಹುದು ನಾವು ಸುಲಭ. ತೆಂಗಿನ ಮರಗೆಣಸು ಏನಾಗಿರ್ತದೆ ತಾಯಿ ಬೇರು? ತುಂಬಾ ಆಳವಾಗಿ ಹೋಗಿರುತ್ತೆ, ತುಂಬಾ ಆಳಾಗಿರ್ತದೆ. ಎಸ್ ಆಗ್ತದೆ. ಈ ಐಹಿಕ ಅಭಿವ್ಯಕ್ತಿಯಲ್ಲಿ ಪ್ರತಿಯೊಂದನ್ನು ಪೋಷಿಸುತ್ತಾನೆ. ಇದು ವೇದ ಸಾಹಿತ್ಯದಲ್ಲಿ ಕಠ ಉಪನಿಷತ್ತಿನಲ್ಲಿ 2.2.13ನಲ್ಲಿ 13ನೇ ಶ್ಲೋಕದಲ್ಲಿ ದೃಢಪಟ್ಟಿದೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್. ಇದ್ರ ಬಗ್ಗೆ ನಾವು ಹಿಂದೆ ಕೂಡ ಕೇಳಿದ್ದೇವೆ. ನಿತ್ಯೋ ನಿತ್ಯಾನಾಂ ಚೇತನಃ ಚೇತನಾನಾಂ ಏಕೋ ಬಹೂನಾಂ ವಿದಧಾತಿ ಕಾಮಾನ್. ಅವನು ಎಲ್ಲ ನಿತ್ಯದಲ್ಲಿ ಪ್ರಧಾನ ನಿತ್ಯನು. ನಾವೆಲ್ಲ ನಿತ್ಯರು, ಅಂದ್ರೆ ಎಲ್ಲ ಜೀವರಾಶಿಗಳು, ಚರ ಅಚರ ಎಲ್ಲ ಜೀವರಾಶಿಗಳು ನಿತ್ಯರು. ಆ ನಿತ್ಯರಲ್ಲಿ ಅಲ್ಲಿ ಅಚರ ಅಂತ ಹೇಳುವಾಗ ಭೂಮಿಯ ಕಲ್ಲಿಗೆಲ್ಲ ಬರ್ಲಿಲ್ಲ, ಅಲ್ಲಿ ಅಚರ ಅಂತ ಹೇಳೋರು ಜೀವಕ್ಕೆ ಹೇಳುವಂಥದ್ದು. ಜೀವ ಎಲ್ಲಿದೆ ಆ ಜೀವ ಇರುವ ಜಾಗಕ್ಕೆ ಅಚರ ಜಾಗ ಅಂತ. ಮರದ ದೇಹ ಅಚರ, ಮನುಷ್ಯನ ದೇಹ ಚರ. ಯಾಕೆಂತಂದ್ರೆ ಜೀವ ಅದರಲ್ಲಿದೆ, ಅದಕ್ಕೆ ಅಂತಹ ಕರ್ಮ ಇದೆ, ಮೂವ್ ಆಗ್ತಾ ಇದ್ದಾನೆ. ಎಲ್ಲ ಜೀವಿಗಳಲ್ಲಿ ಪರಮ ಪುರುಷನು ಅವನೊಬ್ಬನೇ ಸಮಸ್ತ ಜೀವವನ್ನು ಪೋಷಿಸುವವನು. ಬುದ್ಧಿಶಕ್ತಿ ಇಲ್ಲದೆ ಮನುಷ್ಯನು ಏನನ್ನು ಮಾಡಲಾರ. ಕೃಷ್ಣನು ತಾನು ಎಲ್ಲ ಬುದ್ಧಿಶಕ್ತಿಯ ಮೂಲ ಎಂದು ಹೇಳುತ್ತಾನೆ. ಮನುಷ್ಯನು ಬುದ್ಧಿವಂತನಲ್ಲದಿದ್ದರೆ ಅವನು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲಾರ. ಈ ಬುದ್ಧಿಗೂ ಭೌತಿಕ ಬುದ್ಧಿಗೂ ಅಜಗಜಾಂತರ ವ್ಯತ್ಯಾಸ. ಇವು ತುಂಬಾ ಜ್ಞಾನ ಇರ್ಬೋದು, ಎಕ್ಸ್ಪರ್ಟ್ ಇರ್ಬೋದು, ಆದರೆ ಆ ಎಕ್ಸ್ಪರ್ಟೈಸ್ ಇಂದ ನಮ್ಗೆ ಭಗವಂತ ಸಿಗ್ತಾನೆ ಅಂತ ಏನು ಗ್ಯಾರಂಟಿ ಇಲ್ಲ. ಆದ ಕಾರಣ ಇಲ್ಲಿ ಕೊಡುವಂತ ಬುದ್ಧಿ ತುಂಬಾ ಇಂಪಾರ್ಟೆಂಟ್ ಬುದ್ಧಿ. ಆ ಬುದ್ಧಿ ಹೆಸರೇನು? ಈ ಬುದ್ಧಿಗೆ ಏನ್ ಹೆಸರು? ಇಂಟೆಲಿಜೆನ್ಸ್ ಪ್ರಭುಜಿ. ಹಾ, ಕರೆಕ್ಟ್. ನಮ್ಮ ಹತ್ರ ಇಲ್ಲದನ್ನು ಯಾರಾದ್ರೂ ಕೊಟ್ರೆ ಏನ್ ಹೆಸರು ಅದಕ್ಕೆ? ನಮ್ಮ ಹತ್ರ ಏನಿಲ್ಲ
ಆಮೇಲೆ ಕೊಡ್ಲಿಕ್ಕೂ ಏನಿಲ್ಲ. ನಮಗೆ ನನ್ನ ಹತ್ರ ಏನಿಲ್ಲ, ಒಂದು ವಸ್ತು ಇಲ್ಲ, ನನ್ನ ಹತ್ರ ಒಂದು ವಸ್ತು ಇಲ್ಲ, ಅದನ್ನು ಯಾರೋ ಕೊಡ್ತಿದ್ದಾರೆ. ಅದಕ್ಕೆ ಕೊಡುವಂತ ಅದರ ಬಾಪ್ತು ನನಗೆ ಕೊಡ್ಲಿಕ್ಕೆ ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರೆ ನನಗೆ ಸಿಕ್ಕಿದ್ದು ಏನು ಅರ್ಥ? ಅವನು ಮೆಸೇಜ್ ಹಾಕಿದ್ದಾರೆ, ದಾನ. ದಾನ, ಎಸ್. ಈ ಬುದ್ಧಿ ಭಗವಂತ ನಮಗೆ ಕೊಟ್ಟ ದಾನ. ಇನ್ನೊಂದು ಹೆಸರು ಅದಕ್ಕೆ ಏನು ಹೇಳ್ತಾರೆ? ಈ ದಾನ ಅಂತ ಹೇಳೋ ಪದ ಬಂದಿದೆ ಅಲ್ಲಿ ಸಹ. ಯಾರಿಗಾದ್ರೂ ಗೊತ್ತಾ? ಭಗವಂತ ಹೇಳ್ತಾನೆ, ನನ್ನನ್ನು ಅರ್ಥ ಮಾಡಬೇಕಿದ್ರೆ ಆ ಬುದ್ಧಿ ಬೇಕು, ಆ ಬುದ್ಧಿಯನ್ನು ನಾನು ಕೊಡ್ತೇನೆ ಅಂತ ಒಂದು ಶ್ಲೋಕ ಹೇಳ್ತದೆ. 10:10 ಅಂತ, ಅದು 10ನೇ ಅಧ್ಯಾಯ ಅಂತ. ನೆನಪಿದೆಯಾ? ಹಾ, ಎಸ್. ದದಾಮಿ, ದದಾಮಿ ಅಂದ್ರೆ ದಾನ ಮಾಡ್ತೇನೆ ನಿಂಗೆ ಅಂತ ಹೇಳಿ. ಏನು ಯೋಗ್ಯತೆ ಇಲ್ಲ ನಿಂಗೆ, ಅದನ್ನ ಕೊಡ್ತೇನೆ ಅಂತ ಹೇಳ್ತಿದ್ದಾರೆ ಭಗವಂತ. ದದಾಮಿ ಬುದ್ಧಿ ಯೋಗಂ ತಂ ತೇನ, ಅದರಿಂದ ಮಾಂ ಉಪಯಾಂತಿತೆ, ನನ್ನ ಕಡೆ ನೀನು ಬರ್ತಿ, ನನ್ನ ಕಡೆಗೆ ಬರ್ಲಿಕ್ಕೋಸ್ಕರ ಬೇಕಾದಂತ ಬುದ್ಧಿಯನ್ನು ನಾನ್ ನಿಂಗೆ ಕೊಡ್ತೇನೆ. ಅದಕ್ಕೊಂದು ಕ್ವಾಲಿಫಿಕೇಶನ್ ಬೇಕು. ಆ ಕ್ವಾಲಿಫಿಕೇಶನ್ ಏನು ಅಂತ ಹೇಳಿದ್ರೆ, ಭಕ್ತರ ಸಂಘ ಮಾಡಿ ಭಕ್ತರು ಹೇಳಿದ್ದನ್ನ ಫಾಲೋ ಮಾಡುವಂತಹ ಒಂದು ಕ್ವಾಲಿಫಿಕೇಶನ್. ಏನು ಕ್ವಾಲಿಫಿಕೇಶನ್? ಫಾಲೋ ಮಾಡೋ ಮನಸ್ಥಿತಿ. ಯಾಕಂದ್ರೆ ನಮ್ಗೆ ಅದಿಲ್ಲ. ನಾನೇ ಜೀವನ ಮಾಡೋದು, ನನಗೆ ಎಲ್ಲ ಗೊತ್ತು ಅಂತ ಹೇಳುದೇ ನಮ್ಮದು ಬುದ್ಧಿ. ಆ ಬುದ್ಧಿ ಯಾವತ್ತಿನವರೆಗೆ ಇದೆ, ಈ ಬುದ್ಧಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಮಾಡಬಲ್ಲೆ ಅಂತ ಹೇಳೋ ಬುದ್ಧಿ ಯಾವತ್ತಿನವರೆಗಿದೆ, ಭಕ್ತರಿಗೆ ಸರೆಂಡರ್ ಮಾಡ್ಲಿಕ್ಕೆ ಆಗುದಿಲ್ಲ. ಭಕ್ತರಿಗೆ ಸರೆಂಡರ್ ಆಗ್ಬೇಕು ಅಂತ ಹೇಳಿದ್ರೆ ಆ ಬುದ್ಧಿ ಇರಬಾರದು. ಅದ ಕಾರಣ ಅದು ಎಕ್ಸ್ಪೆಕ್ಟೇಷನ್ ಭಗವಂತನದ್ದು. ನನ್ನ ಭಕ್ತರಿಗೆ ಯಾರು ಸರೆಂಡರ್ ಆಗ್ತಾರೆ, ಅವರು ನನಗೆ ಸರೆಂಡರ್ ಆಗ್ತಾರೆ ಅಂತ ಹೇಳಿ ಭಗವಂತ ಹೇಳ್ತಾರೆ. ಅಂತ ಅದ್ಭುತವಾದ ವಿಚಾರ ಇದು. ಇದು ಭಗವಂತನ ಕರುಣೆ ಭಕ್ತರ ಮುಖಾಂತರ ನಮಗೆ ಸಿಗುವಂಥದ್ದು. ಭಕ್ತರದ್ದು ಅಲ್ಲ ಅದು, ಭಕ್ತರ ಮುಖಾಂತರ ಭಗವಂತನ ಕರುಣೆ ನಮಗೆ ಸಿಗ್ತಾ ಇರುವಂಥದ್ದು. ಆದ್ರೆ ಯಾವಾಗ ಭಕ್ತರ ಮುಖಾಂತರ ಸಿಗ್ತದೆ, ಅದಕ್ಕೆ ಇನ್ನೂ ಜಾಸ್ತಿ ಬೆಲೆ, ಇನ್ನೂ ಜಾಸ್ತಿ ಬೆಲೆ. ಹೇಗೆ ಒಂದು ಮಾವಿನ ಹಣ್ಣು ಒಂದು ಬಿಳಿ ಕಚ್ಚಿದ್ರೆ ಅದು ಇನ್ನೂ ಸ್ವೀಟ್ ಇರ್ತದೆ ಅಂತ ಹೇಳಿ ಶ್ರೀಮದ್ ಭಾಗವತದಲ್ಲಿ ಬರುತ್ತದೆ. ಪಿಬತಿ ಭಾಗವತಂ ರಸಮಾಲಯಂ ಅಂತ ಹೇಳುವಂಥ ವಿಚಾರ. ಯಾವಾಗ ಒಂದು ಶುಕ ಮಹಾರಾಜರು ವ್ಯಾಸದೇವರು ಬರೆದಂತಹ ಶ್ರೀಮದ್ ಭಾಗವತಂವನ್ನ ಶುಕದೇವರು ಯಾವಾಗ ಪರೀಕ್ಷಿತ ಮಹಾರಾಜರಿಗೆ ಹೇಳ್ತಾರೆ, ಅದು ಇನ್ನೂ ಸೊಗಸಾಗಿರ್ತದೆ. ಅದೇ ರೀತಿಯಲ್ಲಿ ನಮಗೆಲ್ಲ ಸಿಗುವಂತಹ ಭಕ್ತಿ ಭಗವಂತನಿಂದ ಬಂದದ್ದು. ಯಾಕೆಂದ್ರೆ ಭಗವಂತನಿಗೂ ಭಕ್ತಿಗೂ ವ್ಯತ್ಯಾಸ ಇಲ್ಲ. ಅದು ಭಕ್ತರ ಮುಖೇನ ಸಿಗುವಾಗ ಅದು ಇನ್ನೂ ಸೊಗಸು, ಇನ್ನೂ ರುಚಿ. ಅದು 10 ಅಲ್ಲ, 100 ಅಲ್ಲ, 1000 ಪಟ್ಟು ಜಾಸ್ತಿ ಆಗ್ತದೆ. ಆದ ಕಾರಣ ನಾವೆಲ್ಲ ಭಾಗ್ಯವಂತರು. ಎಲ್ಲರೂ ಸೇರಿ ನಾವು ಭಕ್ತರ ಸೇವೆ ಮಾಡ್ಲಿಕ್ಕೆ ಅವಕಾಶ ನಮಗೆ. ಆದ ಕಾರಣ ಆ ಬುದ್ಧಿ ನಮಗೆ ಸಿಗ್ಬೇಕು. ಆ ಬುದ್ಧಿ ಸಿಗ್ಬೇಕಿದ್ರೆ ಭಕ್ತರ ನಾವು ಸೇವೆ ಮಾಡಬೇಕು, ಭಕ್ತರಿಗೆ ನಾವು ಶರಣಾಗ್ಬೇಕು. ಬೇರೆ ಯಾರಿಗೂ ಶರಣಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಭಕ್ತರಿಗೆ ಶರಣಾಗ್ಬೇಕು. ಅವರು ಇವರು ಅಂತ ನೋಡಬಾರದು. ಯಾಕಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಹೇಳುವ ಪ್ರತಿಯೊಬ್ಬ ಭಕ್ತ, ಅವರನ್ನು ನಾವು ಖಂಡಿತವಾಗಿ ಹೃದಯದಲ್ಲಿ, ಮನಸ್ಸಲ್ಲಿ, ಇಡೀ ದೇಹ ಮುಖಾಂತರ ಅವರಿಗೆ ಸಂಪೂರ್ಣವಾಗಿ ಶರಣಾಗತಿ ಆಗ್ಬೇಕು. ಅವನು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲ್ಲ. ಎಂತ ಅದ್ಭುತವಾದ ಒಂದು ಸೈನ್ಸ್ ಕೃಷ್ಣ ಕಾನ್ಶಿಯಸ್ನೆಸ್. ಇಲ್ಲಿ ಏನು ಇಲ್ಲ, ಜಗಳ ಇಲ್ಲ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಕ್ಕೆ ಜಾಗೆಯೇ ಇಲ್ಲ. ಆದ್ರೆ ಏನ್ ಮಾಡೋದು, ನಾವು ಬೇರೆ ಬೇರೆ ಕಡೆಯಿಂದ ಬಂದಿದ್ದೇವೆ. ನಮ್ಮ ಜೀವನದಲ್ಲಿ ನಮಗೆ ಬೇರೆ ಬೇರೆ ಉದ್ದೇಶಗಳಿವೆ. ಅದನ್ನ ನಾವು ಸೇರುವಾಗ ನಾವು ಎಲ್ಲರೂ ಇದನ್ನ ನೇರವಾಗಿ ತಗೊಳ್ಳಿಕ್ಕೆ ಆಗ್ತಿಲ್ಲ. ಆದ ಕಾರಣ ನಮ್ಮ ಹಿಂದಿನದ್ದೆಲ್ಲ ತಗೊಂಡು ಬರುವಾಗ ಈ ಜಗಳ ಎಲ್ಲ ಆಗತ್ತೆ. ಆದರೆ ನಾವು ಪ್ರಜ್ಞಾವಂತರು, ನಾವು ನಿಧಾನವಾಗಿ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಕ್ಷಮಿಸಿ, ಕ್ಷಮಾಗುಣವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿ, ನಮಗೆ ಯಾರಾದ್ರೂ ಮಾಡಿದರೆ ಅಥವಾ ನಾವು ಇನ್ನೊಬ್ಬರಿಗೆ ಮಾಡಿದರೆ ಅವರಲ್ಲಿ ಕೇಳ್ಬೇಕು, ಅಯ್ಯೋ ಕ್ಷಮಿಸಿ ನನ್ನನ್ನು ಅಂತ ಹೇಳಿ ಮುಂದೆ ಹೋಗ್ಬೇಕು. ಯಾಕಂತ ಹೇಳಿದ್ರೆ ಈ ಭಕ್ತಿ ಅಂತ ಹೇಳಿದ್ರೆ ಮುಂದೆ ಹೋಗುವಂತ ವಿಚಾರ, ಒಂದು ಕಡೆ ನಿಲ್ಲುವಂತ ವಿಚಾರ ಅಲ್ಲ. ಆಯ್ತು, ಜೀವನದಲ್ಲಿ ಏನಾಯ್ತು, ಮೂರಿದ ಕನ್ನಡಿ, ಏನದು ಹೊಡೆದ ಕನ್ನಡಿ ಇಲ್ಲ, ಯಾರಿಲ್ಲ, ಮನಸ್ಸು ಒಡೆಯುವುದು ಅಂತಂದ್ರೆ ಕನ್ನಡಿ ಹೊಡೆದ ಹಾಗೆ. ಕೇಳಿಲ್ವಾ? ಒಡೆದ ಕನ್ನಡಿ ಮತ್ತೆ ಜೋಡುವುದಿಲ್ಲ. ಅದೇ ರೀತಿ ಯಾರಾದ್ರೂ ಮನಸ್ಸಿಗೆ ಗಾಯ ಮಾಡಿದ್ರೆ ಕಷ್ಟ. ಅದು ನನ್ನ ಕಿವಿಯಲ್ಲಿ ಗುಣ ಆಗ್ತಾ ಇರ್ತದೆ. ಜಪ ಮಾಡುವಾಗ್ಲೂ ಬರ್ತದೆ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಅವ್ರು ಹಾಗೆ ಮಾಡಿದ್ರಲ್ಲ, ಕೃಷ್ಣ ಕೃಷ್ಣ ಹರೇ ಹರೇ ಅಂತ ಹೇಳ್ತೇನೆ. ಯಾಕೆ ಹಾಗೆ ಅಂತ ಹೇಳಿದ್ರೆ ಇದೇ ವಿಚಾರ. ಆ ಬುದ್ಧಿ ಭೌತಿಕ ಬುದ್ಧಿ, ಆಧ್ಯಾತ್ಮಿಕ ಬುದ್ಧಿ ಅಲ್ಲ. ಯಾಕಂದ್ರೆ ಆಧ್ಯಾತ್ಮಿಕ ಬುದ್ಧಿಯನ್ನ ಭಗವಂತ ಮುಂದೆ ಯಾವ ಅಧ್ಯಾಯದಲ್ಲಿ, 13ನೇ ಅಧ್ಯಾಯ 14 ಅಧ್ಯಾಯದಲ್ಲಿ ಯಾವುದಲ್ಲೋ ಒಂದು ಕಡೆ
ಎಕ್ಸಾಕ್ಟ್ ನನಗೆ ನೆನಪಿಲ್ಲ. ಭಗವಂತ ಜ್ಞಾನ ಅಂತ ಹೇಳೋ ವಿಚಾರದಲ್ಲಿ ಹೇಳ್ತಾನೆ, ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ಅಂತ ಹೇಳಿ. ಇದೆಲ್ಲ ಭಕ್ತರ ಅದೇ ಬುದ್ಧಿ ಇದೆ ಇಲ್ಲಿ ಬಂತಲ್ಲ, ಬುದ್ಧಿಯನ್ನ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಾರೆ ಭಗವಂತ ಅಲ್ಲಿ. ಅದೇ ನಿಜವಾದ ಜ್ಞಾನ ಭಕ್ತರಲ್ಲಿ ಯಾವ ರೀತಿಯಲ್ಲಿ ಕಾಣ್ತದೆ ಅಂತ ಹೇಳಿದ್ರೆ, ಅವ್ರು ಈ ಎಲ್ಲ ಕ್ವಾಲಿಟಿಯನ್ನ ಡೆವಲಪ್ ಮಾಡಿರ್ತಾರೆ. ಅದ್ವೇಷ್ಟ, ಯಾರನ್ನು ದ್ವೇಷ ಮಾಡೋದಿಲ್ಲ. ಸರ್ವಭೂತನಂ, ಯಾವುದೇ ಜೀವರಾಶಿಗಳನ್ನ. ಮೈತ್ರಃ, ಎಲ್ಲರನ್ನ ಫ್ರೆಂಡ್ ಆಗಿ ನೋಡ್ತಾನೆ. ಕರುಣ, ಎಲ್ಲರಿಗೂ ಕರುಣೆ ತೋರಿಸ್ತಾನೆ. ಈ ರೀತಿಯಲ್ಲಿ 10-20 ಭಗವಂತ ಕೊಡ್ತಾರೆ. ಮುಂದೆ ಹೋಗುವಾಗ ನಮಗೆ ಅದು ಗೊತ್ತಾಗುತ್ತೆ. ಈಗಾಗಲೇ ಕೆಲವರಿಗೆ ಅದನ್ನು ತುಂಬಾ ವರ್ಷಗಳಿಂದ ನೋಡಿದವರಿಗೆ ಗೊತ್ತಿದೆ. ಈ ರೀತಿಯ ಬುದ್ಧಿ ನಮಗೆ ಸಿಗ್ಬೇಕಿದ್ರೆ ಕಾರಣ ಏನು ಅಂತ ಹೇಳಿದ್ರೆ ಭಗವಂತನ ಭಕ್ತರ ಸೇವೆ. ಮುಂದೆ ಹೋಗ್ತಾ ಇದ್ದೀನಿ. 11ನೇ ಶ್ಲೋಕ. ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಏನಪ್ಪ ಇದು? ಫಸ್ಟ್ ಕೇಳುವವರಿಗೆ ಆಶ್ಚರ್ಯ ಆಗ್ಬೋದು, ಏನಪ್ಪ ಕಾಮ ಕೂಡ ಭಗವಂತನ ಅಂತ ಹೇಳಿ. ಇದೆಲ್ಲ ಓಕೆ, ಬಲವತ, ಚಾಹ, ಕಾಮ, ರಾಗ, ವಿವರ್ಜಿತ, ಇದೆಲ್ಲ ಅರ್ಥ ಆಗುತ್ತೆ. ಆದ್ರೆ ಕಾಮ ಕೂಡ ಭಗವಂತನ ಅಂತ ಏನ್ ಹೇಳ್ತಾರೆ ಶ್ರೀಲ ಪ್ರಭುಪಾದರು? ನೋಡೋಣ ಅನುವಾದ. ನಾನು ರಾಗ ಮತ್ತು ಕಾಮಗಳಿಲ್ಲದ ಬಲಶಾಲಿಗಳ ಬಲ. ಇಲ್ಲಿ ಇನ್ನು ಕೂಡ ಅಲ್ಲಿ ಹೇಳಿದ್ದಾರೆ ಬಲ ನಾನು ಅಂತ ಹೇಳಿ, ಇನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ಬಲ ನಾನು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಬಲ ಅಲ್ಲ ಇಲ್ಲಿ ನೋಡಿ. ಅಟ್ಯಾಚ್ಮೆಂಟ್ ಆಮೇಲೆ ಸೆನ್ಸ್ ಗ್ರಾಟಿಫಿಕೇಶನ್ ಇಲ್ಲದೆ ಇರುವಂತಹ ಬಲ. ಭಗವಂತನ ಸೇವೆಯಲ್ಲಿ ತೊಡಗುವಂತ ಎಲ್ಲ ಬಲ ಕೃಷ್ಣಂದು ಅಂತ ಹೇಳಿ ಇನ್ನು ಕ್ಲಾರಿಟಿ ಕೊಡ್ತಿದ್ದಾರೆ ಯಾವ ಬಲ ಅಂತ ಹೇಳಿ. ಇನ್ನು ಪರ್ಟಿಕ್ಯುಲರ್ ಆಗಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಅದೇ ಸ್ಪೆಸಿಫಿಕ್ ಆಗಿ ಆ ಬಲ ನಾನು ಅಂತ ಹೇಳ್ತಿದ್ದಾರೆ ಭಗವಂತ. ಆಮೇಲೆ ಎರಡನೇದು, ನಾನು ಧರ್ಮಕ್ಕೆ ವಿರುದ್ಧವಲ್ಲದ ಕಾಮ. ಅಂದ್ರೆ ಭಗವಂತನ ಭಕ್ತಿಗೆ ಪ್ರಯೋಜನಕ್ಕೆ ಬರುವಂತಹ ಸೃಷ್ಟಿಯನ್ನ ಮಾಡ್ಲಿಕ್ಕೆ ಯಾರು ಸಹಯೋಗ ಮಾಡ್ತಾರೆ ಅಂತಹವರ ಕಾಮ ಧರ್ಮಕ್ಕೆ ವಿರುದ್ಧ ಇಲ್ಲದ ಕಾಮ. ಆ ಕಾಮ ನಾನೇ ಅಂತ ಹೇಳ್ತಾ ಇದ್ದಾರೆ ಭಗವಂತ. ಭಾವಾರ್ಥ: ಬಲಶಾಲಿಯು ಬಲವನ್ನು ವೈಯಕ್ತಿಕ ಆಕ್ರಮಣಕ್ಕಾಗಿ ಬಳಸಬಾರದು. ಇದು ಭಗವಂತ ಅಲ್ಲ ಅಂತ. ದುರ್ಬಲರ ರಕ್ಷಣೆಗಾಗಿ ಬಳಸಬೇಕು. ಯಾರೆಲ್ಲ ದುರ್ಬಲರಂದ್ರೆ ಯಾರಿಗಾದ್ರೂ ಗೊತ್ತಾ? ಸ್ತ್ರೀಯರು, ಮಕ್ಕಳು. ಸ್ತ್ರೀಯರು, ಮಕ್ಕಳು. ಸ್ತ್ರೀ ಅಂತ ಹೇಳೋ ಪದ ತುಂಬಾ ಇಂಪಾರ್ಟೆಂಟ್, ಆಮೇಲೆ ಎಕ್ಸ್ಪ್ಲೇನ್ ಮಾಡೋಣ. ಸ್ತ್ರೀಯರು, ಮಕ್ಕಳು, ಆಮೇಲೆ ಜಪ ಸ್ಮರಣೆ ಮಾಡಿದವರು. ಇಲ್ಲ ಮತ್ತೆ ಅದು ಬಿಡಿ, ಅದು ಆಧ್ಯಾತ್ಮಿಕ ದೃಷ್ಟಿಯಿಂದ ಹೇಳ್ತಿದ್ದೀರಿ ನೀವು. ಸ್ತ್ರೀಯರು, ಮಕ್ಕಳು, ಅದೇ ಲೈನಲ್ಲಿ ಹೇಳಿ. ವೃದ್ಧರು ಪ್ರಭು. ವೃದ್ಧರು, ಆಮೇಲೆ ರೋಗಿಗಳು, ಅಂಗವಿಕಲರು. ರೋಗಿಗಳು, ಕರೆಕ್ಟ್. ಆಮೇಲೆ ಅಂಗವಿಕಲರು, ಅದೆಲ್ಲ ಬಂತು. ಅದೆಲ್ಲ ಇದರಲ್ಲಿ ಬಂತು. ಧನ್ಯವಾದ. ಮುಂದೆ ಇನ್ನೊಂದಿದೆ. ವೃಕ್ಷಗಳು, ಹಸುಗಳು, ಪ್ರಾಣಿಗಳು. ಅದನ್ನ ಯಾಕೆ ಬಿಡುದು? ಅಲ್ಲಿ ಮರ ಕಟ್ ಮಾಡುದ ಹೋಗಿ ಟಕ್ 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 ಅಂತ ಕಟ್ ಮಾಡುದು. ಯಾಕಂದ್ರೆ ಅದು ದುರ್ಬಲ ಅಲ್ಲ, ಶಕ್ತಿ ಉಂಟು. ಅದು ನಾನು ಹೋದ ಕೂಡಲೇ ಹೇಳ್ತದೆ, ನನ್ನನ್ನು ಕಡಿಬೇಡಪ್ಪ ಅಂತ ಹೇಳ್ತದೆ. ಈಗ ಇಲ್ಲಿ ಯಾವತ್ತು ಈಗ ಇದೆಲ್ಲ ಅರ್ಥ ಆಗ್ತದೆ ನಮಗೆ. ಆದ್ರೆ ಸ್ತ್ರೀ ಅಂತ ಹೇಳಿದ ಕೂಡಲೇ ಟೆನ್ಷನ್ ಆಗ್ಲಿಕ್ಕೆ ಶುರು ಆಗ್ತದೆ. ಏನಪ್ಪಾ, ನಾವು ಪುರುಷರಿಗೆ ಈಕ್ವಲ್ ಅಂತ ಹೇಳಿ ಅಲ್ವಾ? ಅದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ, ತುಂಬಾ ಇಂಪಾರ್ಟೆಂಟ್. ಶ್ರೀಲ ಪ್ರಭುಪಾದರು ಇದರ ಬಗ್ಗೆ ಹೇಳ್ತಾರೆ. ಸ್ತ್ರೀ ಅಂತ ಹೇಳಿದ್ರೆ ಮತ್ತು ಪುರುಷ ಅಂತ ಹೇಳಿದ್ರೆ ಏನು ಅಂತ ಹೇಳೋ ವಿಚಾರ. ನಾವೆಲ್ಲರೂ ಸ್ತ್ರೀ ಅಂತ ನಮಗೆ ಅರ್ಥ ಆಗಿದೆ, ನಾವ್ಯಾರು ಪುರುಷರಲ್ಲ ಅಂತ ಅರ್ಥ ಆಗಿದೆ. ಅದ ಕಾರಣ ನಾವೆಲ್ಲರೂ ಪುರುಷರಾಗ್ಲಿಕ್ಕೆ ಪ್ರಯತ್ನ ಪಡುವವರು. ನಾವು ದೇಹ ಸ್ತ್ರೀ ಆಗಿರ್ಬೋದು, ಪುರುಷರಾಗಿರ್ಬೋದು. ಪುರುಷ ಅಂದ್ರೆ ಏನು? ಪುರುಷ ಅಂತ ಹೇಳಿದ್ರೆ ಎಂಜಾಯರ್. ನಾವ್ ಯಾರು ಎಂಜಾಯರ್ ಅಲ್ಲ, ನಾವೆಲ್ಲ ಎಂಜಾಯಬಲ್. ನಮ್ಮನ್ನ ಭಗವಂತ ಎಂಜಾಯ್ ಮಾಡ್ಬೇಕು. ಅದ ಕಾರಣ ನಾವು ಪ್ರಕೃತಿ. ಆದ ಕಾರಣ ನಾವು ಯಾರು ಪ್ರಕೃತಿ, ನಾವೆಲ್ಲರೂ ಪ್ರಕೃತಿ. ಆದರೆ ಇಲ್ಲಿ ಸಲೀಸಾದ ಸೃಷ್ಟಿಗೆ ಅನುಗುಣವಾಗಿ, ನಮ್ಮ ಹಿಂದಿನ ಕರ್ಮಕ್ಕೆ ಅನುಗುಣವಾಗಿ, ನಮ್ಮ ಮನೋಭಾವಕ್ಕೆ ಅನುಗುಣವಾಗಿ ನಮಗೆ ಹೆಣ್ಣು ಶರೀರ ಮತ್ತು ಗಂಡು ಶರೀರ ಸಿಕ್ಕಿದೆ. ಆ ಹೆಣ್ಣು ಶರೀರಕ್ಕೆ ಮತ್ತು ಗಂಡು ಶರೀರಕ್ಕೆ ಅನುಗುಣವಾದ ಕರ್ತವ್ಯವನ್ನು ನಾವು ಇಲ್ಲಿ ಮಾಡ್ಬೇಕು. ಅದನ್ನು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಎಲ್ಲರೂ ಟ್ರೈ ಮಾಡ್ತಿದ್ದಾರೆ, ಏನೇ ಇರಲಿ ಆ ವಿಚಾರ ನಾವು ಡಿಸ್ಕಷನ್ ಮಾಡುವ ಅಗತ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಅದಾಗ್ಲಿಕ್ಕೂ ಇಲ್ಲ, ಸಾಧ್ಯವೂ ಇಲ್ಲ. ಅದೇನಿದ್ರು ಪ್ರಯತ್ನ ಅಷ್ಟೇ, ವ್ಯರ್ಥ ಪ್ರಯತ್ನ. ಆದ ಕಾರಣ ಇದು ಎಷ್ಟು ಸಿಂಪಲ್, ಕ್ಲಿಯರ್ ಅರ್ಥ ಆಗತ್ತೆ. ಏನು ಕಷ್ಟ ಇಲ್ಲ ಇದನ್ನ ಅರ್ಥ ಆಗ್ಲಿಕ್ಕೆ. ನಾವು ಅದರಲ್ಲಿ ಕೂಡ ಭಾರತ ಭೂಮಿಯಲ್ಲಿ ಹುಟ್ಟಿದವರು. ಈ ಒಂದು ಭಾರತ ಪರಂಪರೆಯಲ್ಲಿ ನಮಗೆ ಗೊತ್ತಿದೆ ಹೇಗೆ
ಮಾತೆಯವರನ್ನ ರೆಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳಿ. ಎಷ್ಟು ಹೆಣ್ಣಿಗೆ ಎಷ್ಟು ರೆಸ್ಪೆಕ್ಟ್ ಇದೆ ಅಂತ ಹೇಳಿ. ಎಲ್ಲ ಕಾರ್ಯದ ಹಿಂದೆ ಹೆಣ್ಣಿದ್ದಾಳೆ ಅಂತ ಹೇಳುದು ನಿಮಗೆಲ್ಲರಿಗೂ ಗೊತ್ತಿದ್ದ ವಿಚಾರ. ಪ್ರತಿಯೊಂದು ಗಂಡಿನ ಒಂದು ಸಕ್ಸಸ್ ಅಲ್ಲಿ ಹೆಣ್ಣಿದ್ದಾಳೆ ಅಂತ ಹೇಳುದು ಗೊತ್ತಿದ್ದ ವಿಚಾರ. ಆಧ್ಯಾತ್ಮಿಕ ದೃಷ್ಟಿಕೋನ ಅಲ್ಲ ಇದು, ಆಧ್ಯಾತ್ಮಿಕ ದೃಷ್ಟಿಕೋನ ಅಲ್ಲ ಇದು, ಭೌತಿಕ ದೃಷ್ಟಿಕೋನದಲ್ಲಿ ಮಾತಾಡ್ತಾ ಇರುವಂತದ್ದು. ಯಾಕೆ ಹೀಗೆ ಹೇಳಿದೆ ಅಂದ್ರೆ ಹೆಣ್ಣಿಗೆ ತುಂಬಾ ರೆಸ್ಪೆಕ್ಟ್ ಇದೆ. ಆದ್ರೆ ಈಗ ಹೆಣ್ಣಿಗೆ ಏನಾಗಿದೆ ಅಂತ ಹೇಳಿದ್ರೆ ನಂಗೆ ರೆಸ್ಪೆಕ್ಟ್ ಇಲ್ಲ ಅಂತ ಹೇಳುವಂತ ಮನೋಭಾವ ಆಗಿದೆ. ಅದಕ್ಕೆ ಗಂಡು ಕಾರಣ ಆಗಿರ್ಬೋದು, ಪರಿಸರ ಕಾರಣ ಆಗಿರ್ಬೋದು, ಹೆಣ್ಣೆ ಕಾರಣ ಆಗಿರ್ಬೋದು, ಅದು ವಿಚಾರ ಅಲ್ಲ. ಆದ್ರೆ ಯಾವಾಗ ಅದು ಬಂತೋ ಅಲ್ಲಿಯೇ ಇನ್ಸೆಕ್ಯೂರಿಟಿ ಶುರುವಾಗಿ ಎಲ್ಲ ಪ್ರಾಬ್ಲಮ್ ಶುರು ಆದ್ದು. ಆದ್ರೆ ನಾವೆಲ್ಲ ಸೇರಿ ಈ ಭಕ್ತಿಯ ಪರಂಪರೆಯಲ್ಲಿ ಇದ್ದವರು ಅದನ್ನ ಬದಲಾವಣೆ ಮಾಡಬೇಕು. ಅದೇ ವರ್ಣಾಶ್ರಮವನ್ನ ಮರುಸ್ಥಾಪನೆ ಮಾಡುವಂಥದ್ದು. ಈ ರೀತಿಯಲ್ಲಿ ವರ್ಣಾಶ್ರಮ ಪುನಃ ಮರುಸ್ಥಾಪನೆ ಆದ್ರೆ, ಅವರವರ ನಿರ್ದಿಷ್ಟವಾದ ಕರ್ತವ್ಯವನ್ನು ಅವರವರು ಮಾಡ್ತಾ ಹೋದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಭಕ್ತಿಗೆ ತುಂಬಾ ಸುಲಭ ಆಗ್ತದೆ. ಭಕ್ತಿಗೆ ಸುಲಭ ಆಗ್ಲಿಕ್ಕೋಸ್ಕರ ಈ ವಿಚಾರ. ಇಲ್ಲ ಅಂತಾರೆ ಭಕ್ತಿ ಅಂತಂದ್ರೆ ಸ್ಟ್ರಗಲ್. ಭಕ್ತಿ ಸುಲಭ, ಆದ್ರೆ ನಮ್ಗೆ ಕೆಲಸ ಬಿಡುದಿಲ್ಲ ಅದನ್ನು. ಈಗ ಒಂದು ಕಡೆಗೆ ನನಗೆ ರೋಗ ಗುಣ ಆಗ್ಲಿಕ್ಕೆ ಮದ್ದು ತಿಂತೇನೆ, ಆಮೇಲೆ ತಿನ್ನುವ ಆಹಾರ ಏನೋ ಬೇರೆ ತಿಂತಾನೆ, ಏನು ಪ್ರಯೋಜನ? ಮದ್ದು ಹೆಲ್ಪ್ ಆಗ್ತಾ ಉಂಟು, ಭಕ್ತಿ ಹೆಲ್ಪ್ ಆಗ್ತಾ ಉಂಟು, ಆದ್ರೆ ಗುಣ ಆಗುದು ಯಾವಾಗ? ತಿನ್ನೋದು ನಾನ್ ಸೆನ್ಸ್. ಉದಾಹರಣೆಗೆ ಯಾವುದೋ ಒಂದು ರೋಗ ಬಂತು, ಕೆಮ್ಮು, ಜ್ವರ, ಶೀತ ಬಂತು ಅಂತ ಇಟ್ಕೊಳ್ಳೋ, ಮೆಡಿಸಿನ್ ಕೊಟ್ಟಿದ್ದಾರೆ, ನಾನು ಚೆನ್ನಾಗಿ ಐಸ್ ಕ್ರೀಮ್ ತಿಂತೇನೆ, ಆಮೇಲೆ ಕೋಲ್ಡ್ ಕುಡಿತೇನೆ, ಈ ರೀತಿ ಎಲ್ಲ ಮಾಡ್ತೇನೆ, ಮೊಸರು ಸರಿ ತಿಂತೇನೆ, ಏನಾಗುತ್ತೆ? ಒಂದ್ಸಲ ಸ್ವಲ್ಪ ಗುಣ ಆದಾಗೆ ಅನ್ನಿಸ್ತದೆ, ಒಂದು 10 ದಿವಸ ಆದ್ಮೇಲೆ ಪುನಃ ಬರ್ತದೆ. ಈ ರೀತಿಯಲ್ಲಿ ಗುಣವೇ ಆಗುದಿಲ್ಲ ಸರಿಯಾಗಿ, ತಿಂಗಳಗಟ್ಲೆ ಇರ್ತದೆ, ಯಾವುದೋ ಒಂದು ಫುಡ್ ವ್ಯತ್ಯಾಸ ಆಗಿರ್ತದೆ. ಅದೇ ರೀತಿಯಲ್ಲಿ ನಾವು ನಮ್ಮ ಜೀವನದಲ್ಲಿ ಕೂಡ ಈ ವರ್ಣಾಶ್ರಮವನ್ನ ಅಪ್ಲೈ ಮಾಡ್ಲಿಲ್ಲ ಅಂದ್ರೆ ಭಕ್ತಿ ಹೀಗೆ ಆಗುದು. 4 ದಿವಸ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಸ್ವಲ್ಪ ರುಚಿ ಕಾಣ್ತದೆ, 5ನೇ ದಿವಸ ಟಾಸ್ಕ್ ಅಂತ ಆಗ್ತದೆ, 6ನೇ ದಿವಸ ಸ್ವಲ್ಪ ಮುತ್ತ ಟ್ರೈ ಮಾಡ್ತಾನೆ, ಇನ್ನೊಂದ್ಸಲ ಗ್ರೂಪ್ ಚಾಂಟಿಗೆ ಸೇರಿ ಹರೇ ಕೃಷ್ಣ 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 ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ಆಮೇಲೆ 2 ದಿವಸ ಎಂತ ಇನ್ನೊಬ್ಬರ ಶಬ್ದ ಕೇಳ್ತದೆ, ನಂಗೆ ಬೇಡ ಇದು ಅಂತ ಹೇಳಿ ಮನಸ್ಸಾಗ್ತದೆ. ಯಾಕಿದೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇದೇ ಕಾರಣ, ಮುಖ್ಯ ಕಾರಣ ಇದೆ. ಮುಂದೆ ಹೋಗ್ತಾ ಇದ್ದೇನೆ. ಹೀಗೆಯೇ ಧರ್ಮಕ್ಕೆ ಅನುಗುಣವಾಗಿ ಕಾಮವು ಮಕ್ಕಳನ್ನು ಪಡೆಯುವುದಕ್ಕೆ ಮಾತ್ರ ಇರಬೇಕು, ಬೇರೆ ಕಾರಣಕ್ಕಲ್ಲ. ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಮ್ಯಾಟರ್. ಆದ್ರೆ ನಾವೇನಾಗಿದ್ದೇವೆ ಅಂತ ಹೇಳಿದ್ರೆ ಎಷ್ಟೋ ಜನ್ಮಾಂತರದಿಂದ ಇದರಲ್ಲೇ ಮುಳುಗಿದ್ದೇವೆ. ಅದರಿಂದ ಹೊರಗೆ ಬರುದು ಅಷ್ಟು ಸುಲಭ ಇಲ್ಲ. ಈಗ ಹೇಗೆ ಕುಡುಕನಿಗೆ ಕುಡಿತದಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ಅಷ್ಟು ಬೇಗ. ಈಗ ನಮ್ಮ ಊರಲ್ಲಿ ಮಂಗಳೂರಲ್ಲೆಲ್ಲ ಗೊತ್ತು, ಎಲ್ಲಿ ಹೋಗಿ ಕರ್ಕೊಂಡು ಹೋಗ್ತಾರೆ, ಯಾವುದೋ ದೇವಸ್ಥಾನಕ್ಕೆ ಕೊಟ್ಟು ಆಣೆ ಮಾಡಿಸ್ತಾರೆ. ನೀವೆಲ್ಲ ಕೇಳಿರ್ತೀರಿ, ಯಾವುದೋ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಆಣೆ ಮಾಡ್ತಾರೆ, ಇನ್ನು ಕುಡಿಬಾರದು ನೀನು ಅಂತ ಹೇಳಿ. ಅದಕ್ಕೆ ಸ್ವಲ್ಪ ಟ್ರೈನಿಂಗ್ ಎಲ್ಲ ಇರ್ತದೆ. ಆಮೇಲೆ ವಾಪಸ್ ಬರ್ತಾರೆ, ಸೇಮ್ 1 ತಿಂಗಳು 2 ತಿಂಗಳು ಸ್ಟ್ರಾಂಗ್ ಆಗಿರ್ತಾರೆ, 3ನೇ ತಿಂಗಳು 4ನೇ ತಿಂಗಳು ನಿಧಾನಕ್ಕೆ ಯಾರೊಬ್ಬ ಸಂಬಂಧಿ ಸಿಕ್ಕಿರ್ತಾನೆ, ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ, ಏನೋ ಮಾಡ್ಕೊಂಡು ಕುಡ್ಕೊಂಡು ಬರ್ತೇನೆ. ಅದೇ ರೀತಿಯಲ್ಲಿ ನಮಗೆ ಈ ಕಾಮಕ್ಕೆ ಕೂಡ ಅದೇ ರೀತಿಯಲ್ಲಿ ನಮಗೆ ಪ್ರಭಾವ ಬೀರುವಂತದ್ದು ಈ ಪರಿಸರದಲ್ಲಿ ತುಂಬಾ ಇದೆ, ಇರುವುದೇ ಅದು. ತುಂಬಾ ಇದೆ ಅಂತ ಹೇಳೋಕ್ಕಿಂತ 99.99% ನಮ್ಮ ಈಗ ಯುಗದಲ್ಲಿ, ಕಲಿಯುಗದಲ್ಲಿ ಇರುವುದೇ ಈ ಕಾಮ ನಮಗೆ ಕಾಣ್ತಾನೆ ಇರ್ತದೆ. 1% ಜನ ಭಕ್ತರಿರುವಂತದ್ದು, ಜಾಸ್ತಿ ಇರ್ಬೋದು, ಉದಾಹರಣೆಗೆ ಹೇಳ್ತಾ ಇರೋದು ಅಷ್ಟೇ ಇಲ್ಲಿ. ಆದ್ರೆ ಈ ಕಾಮ ಅಂತ ಹೇಳುವುದು ತುಂಬಾ ಪ್ರಭಾವ ಇರುವಂತಹ ಜನ್ಮ ನಮಗೆ ಸಿಕ್ಕಿದೆ, ಪ್ರಭಾವ ಇರುವಂತಹ ಪರಿಸರದಲ್ಲಿ ಜನ್ಮ ಸಿಕ್ಕಿದೆ, ಆ ಯುಗದಲ್ಲಿ ನಮಗೆ ಜನ್ಮ ಸಿಕ್ಕಿದೆ. ಆದ್ರೆ ನಮ್ಗೊಂದು ಭಾಗ್ಯ ಅಂತ ಹೇಳಿದ್ರೆ ಹರೇ ಕೃಷ್ಣ ಮಹಾಮಂತ್ರ ಸಿಕ್ಕಿದೆ. ಅದಷ್ಟು ಸ್ಟ್ರಾಂಗ್ ಮದ್ದು, ಇಂಥ ವೆರಿ ಡೇಂಜರಸ್ ಡಿಸೀಸ್ ಇಂದ ಕೂಡ ಹೊರಗೆ ಕರ್ಕೊಂಡು ಬರ್ಲಿಕ್ಕೆ ಅದಕ್ಕೆ ಅಷ್ಟು ಶಕ್ತಿ ಇದೆ. ಇಷ್ಟ ಅರ್ಥ ಮಾಡ್ಕೊಂಡು ಮುಂದಿನ ಲೈನಿಗೆ ಹೋಗ್ತಾ ಇದ್ದೇನೆ, ಗೆರೆಗೆ ಹೋಗ್ತಿದ್ದೇನೆ. ತಮ್ಮ ಮಕ್ಕಳಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸುವುದು ತಂದೆ ತಾಯಿಯರ ಹೊಣೆ. ನೋಡಿ, ಅದಕ್ಕೆ ಏನ್ ಸಂಬಂಧ? ಇನ್ನು ನನ್ನ ಮಕ್ಕಳು ಇಂತಹ ಕಾಮಕ್ಕೆ ಬೀಳಬಾರದು ಪುನಃ ಅಂತ ಹೇಳೋ ಉದ್ದೇಶ ತಂದೆ ತಾಯಿಗೆ, ಟೀಚರ್ಸಿಗೆ, ಎಲ್ರಿಗೂ ಇರ್ಬೇಕು. ಆದ್ರೆ ನಾವೇನ್ ಮಾಡ್ತೇವೆ, ಹುಟ್ಟಿದ ತಕ್ಷಣ ಏನ್ ಕೊಡ್ತೇವೆ ಕೈಗೆ? ಎಲ್ರಿಗೂ ಗೊತ್ತು, ಮೊಬೈಲ್ ಕೊಡ್ತೇವೆ. ಅದ್ರಲ್ಲಿ ಇರುವುದೇ ಇದು, ಏನಿಲ್ಲ ಧಾರಾವಾಹಿ ಅಂತ ಹೇಳ್ಬೋದು, ಅಥವಾ ಏನು ಹೇಳ್ತಾರೆ ಅದು ಕಾರ್ಟೂನ್ ಅಂತ ಹೇಳ್ಬೋದು, ಏನೇ ಇರ್ಲಿ ಅದರ ಹಿಂದೆ ಇರುವಂತಹ ಉದ್ದೇಶ ಇದು, ಮಟೀರಿಯಲ್ ಡಿಸೈರ್. ಆದ ಕಾರಣ ಅದು ಕೊಡುದು ಅಂತ ಹೇಳಿದ್ರೆ ಮಕ್ಕಳನ್ನ ಬಲಿಪಶು ಮಾಡಿದಾಗೆ. ನಾವು ಅಟ್ಲೀಸ್ಟ್ ನಾವು ಭಕ್ತರಾಗಿದ್ದರ ಬಗ್ಗೆ ಚಿಂತನೆ ಮಾಡಬೇಕು, ಹೇಗೆ ಅವರನ್ನ ಭಕ್ತಿ ಕಡೆಗೆ ಕರ್ಕೊಂಡು ಹೋಗ್ಬೇಕು. ಮೊಬೈಲ್ ಕೊಟ್ಟು ಭಕ್ತಿಯ ಕಡೆಗೆ ಅಂತ ಅನ್ಕೊಳ್ಬಹುದು, ಅದು ಕಷ್ಟ ಇದೆ, ಅದಷ್ಟು ಸುಲಭ ಇಲ್ಲ. ಸ್ವಲ್ಪ ಚಿಂತನೆ ಮಾಡಿ, ಮಕ್ಕಳಿದ್ದವರಿಗೆ ಗೊತ್ತಾಗತ್ತೆ. ಆ ಮೊಬೈಲ್ ಕೊಡುವಾಗ ಮೊಬೈಲಲ್ಲಿ ಏನೇನು ಬರ್ತದೆ ನಮಗೆ ಗೊತ್ತಲ್ಲ. ಆದ ಕಾರಣ ನಮಗೆ ಹೇಗೂ ಇಂಥ ಹೀನ ಜನ್ಮ ಸಿಕ್ಕೇ ಆಗಿದೆ, ನಮಗೆ ಇದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ನಮಗೆ ಕಣ್ಣಿಗೆಲ್ಲ ಡಿಸ್ಟರ್ಬ್ ಆಗ್ತಾ ಇದೆ, ಆ ಕಡೆ ಈ ಕಡೆ ಹೋಗುವಾಗ ಡಿಸ್ಟರ್ಬ್ ಆಗ್ತಿದೆ. ನಮ್ಮ ಮಕ್ಕಳಿಗೆ ಆದರೂ ಕೂಡ ಇಂಥ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಹೇಳೋ ಪರಿಸರವನ್ನ ನಾವು ಮಾಡಿಕೊಟ್ರೆ ಅದರಷ್ಟು ಗ್ರೇಟ್ ಏನಿಲ್ಲ.
ಅದು ನಿಜವಾದ ತಂದೆ, ತಾಯಿ, ಗುರು, ಆಮೇಲೆ ಎಲ್ಲರದ್ದು. ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಅಂತ ಹೇಳಿ ಅದ್ಭುತವಾದ ಶ್ಲೋಕ ಇದೆ. ನಾವು ಗುರು ಆಗಬಾರ್ದು, ತಂದೆ ಆಗಬಾರ್ದು, ಅಮ್ಮ ಆಗಬಾರ್ದು, ಆ ಆಮೇಲೆ ಬಂಧು ಆಗಬಾರ್ದು, ರಾಜ ಆಗಬಾರ್ದು, ಈ ರೀತಿಯಲ್ಲೆಲ್ಲ ಹೇಳ್ತಾರೆ. ಯಾಕೆ ಆಗಬಾರ್ದು? ತನ್ನನ್ನ ಡಿಪೆಂಡ್ ಆದವರನ್ನ ನಾವು ಮುಕ್ತಿಯ ಕಡೆಗೆ, ಭಗವಂತನ ಸೇವೆಯ ಕಡೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಈ ಯಾವ ರೆಸ್ಪಾನ್ಸಿಬಿಲಿಟಿ ಕೂಡ ತಗೊಳ್ಬಾರದು ಅಂತ ಹೇಳಿ ಶ್ರೀಮದ್ ಭಾಗವತ ಹೇಳ್ತಾರೆ. ಆದ ಕಾರಣ ಈ ವಿಚಾರ ಇಲ್ಲಿ ಅಷ್ಟು ಅದ್ಭುತವಾಗಿ ನಮಗೆ ಅರ್ಥ ಆಗ್ತದೆ. ದುರ್ಬಲ ರಕ್ಷಣೆಗಾಗಿಯೇ ಶಕ್ತಿಯನ್ನು ಉಪಯೋಗಿಸಬೇಕು. ಆ ಶಕ್ತಿಯನ್ನು ಯಾಕೆ ಉಪಯೋಗಿಸಬೇಕು ಅಂತ ಹೇಳಿದ್ರೆ, ಆ ಶಕ್ತಿಯಿಂದ ಪ್ರತಿಯೊಬ್ಬರು ಭಗವಂತನ ಸೇವೆ ಮಾಡುವಂತಹ ಒಂದು ರಾಜ್ಯವನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಆ ಶಕ್ತಿಯನ್ನು ಉಪಯೋಗಿಸಬೇಕು. ಇಲ್ಲಿಗೆ ನಿಲ್ಸೋಣ ಇವತ್ತು. ಧನ್ಯವಾದಗಳು. ಹರೇ ಕೃಷ್ಣ. ಏನಾದ್ರೂ ಚರ್ಚೆ ಇದೆಯಾ? ಇದು ನೇರ ಅರ್ಥ ಆಗುವಂತಹ ಶ್ಲೋಕಗಳು. ಆದ್ರೂ ಏನಾದ್ರೂ ನಿಮ್ಗೆ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ, ಅಥವಾ ನಾನೇನಾದ್ರೂ ಇಲ್ಲಿ ತಪ್ಪು ಹೇಳಿದ್ರೆ ಅದನ್ನು ಕೂಡ ತೋರಿಸಿ ಕರೆಕ್ಷನ್ ಮಾಡೋಣ. ಹರೇ ಕೃಷ್ಣ.